ಸ್ಪರ್ಧಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಬಸವ ಜಯಂತಿ ಹಾಗೂ ಈದ್ ಹಬ್ಬ ಇದೆ. ಇದೇ ಒಂದು ಶುಭ ಸಂದರ್ಭದಲ್ಲಿ ನಾವು ಮಚ್ಚಾ ಕರೆಂಟ್ ಅಫೇರ್ಸ್ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2 ವರ್ಷದ ನನ್ನ ಕನಸು ಇಂಥ ಒಂದು ಕರೆಂಟ್ ಅಫೇರ್ಸ್ ಚಾನಲ್ ಬರಬೇಕು ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ಏನಾದರೂ ಒಂದು ಸ್ಪೆಷಾಲಿಟಿ ಇರಲಿ ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಒಬ್ಬ ಸಾಧಕರು ತಮ್ಮ ಅನುಭವವನ್ನು ಹೇಳ್ಕೊಳ್ಳಿ ಅಂತ ಹೇಳಿ ಅನುಭವ ಮಂಟಪ ಅನ್ನುವಂಥ ಕಾರ್ಯಕ್ರಮದಿಂದ ನಮ್ಮ ಚಾನಲ್ ಸ್ಟಾರ್ಟ್ ಆಗ್ತಿದೆ. ಇವತ್ತಿನ ನಮ್ಮ ಅನುಭವ ಮಂಟಪದಲ್ಲಿ ಕಾವ್ಯ ಎಸ್ ಪಿ ಮೇಡಮ್ ಅವರು ಬಂದಿದ್ದಾರೆ. ಮೇಡಮ್, ವೆಲ್ಕಮ್ ಟು ಅವರ್ ಮಚ್ಚಾ ಕರೆಂಟ್ ಅಫೇರ್ಸ್. ನಿಮ್ಮಿಂದಲೇ ಈ ಒಂದು ಚಾನಲ್ ಸ್ಟಾರ್ಟ್ ಆಗ್ತಿದೆ. ಸೊ ಕಾವ್ಯ ಎಸ್ ಪಿ ಮೇಡಮ್ ಅವರು ಈಗ ಅಸಿಸ್ಟೆಂಟ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಸಿಲೆಕ್ಟ್ ಆಗಿದ್ದಾರೆ. ಜಾಯ್ನಿಂಗ್ ಬರಬೇಕಿತ್ತು, ಜಾಯ್ನಿಂಗ್ ಬಂದಿಲ್ಲ. ಸೊ ನಮ್ಮ ಅದೃಷ್ಟ. ಅದಕ್ಕೆ ಈ ಒಬ್ಬ ಸಾಧಕರು ತಾವು ಮಾಡಿದಂಥ ಸಾಧನೆಯಲ್ಲಿ ಅವರು ನಡೆದು ಬಂದಂಥ ಹಾದಿಯಾಗಿರ್ಬೋದು, ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಾದ್ರೆ ಅವರು ಏನನ್ನು ಮಾಡಿದರು, ಏನನ್ನು ಮಾಡಬೇಡಿ ಅಂತ ನಮ್ಮ ಆಸ್ಪಿರೆಂಟ್ಸಿಗೆ ಹೇಳ್ತಾರಲ್ಲ, ಅದೆಲ್ಲ ನಾವು ತಿಳ್ಕೊಳ್ಳೋಣ. ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ತಾ ಈ ಅನುಭವ ಮಂಟಪ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಮತ್ತೊಮ್ಮೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಈಗ ಈ ಒಂದು ಇಂಟರ್ವ್ಯೂವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಾವ್ಯ ಮೇಡಮ್, ಈಗ ತಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನನ್ನು ಕೊಡಿ. ಅಂದರೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ಆಗಲಿ, ನಿಮ್ಮ ಊರು, ಅಪ್ಪ ಅಮ್ಮ, ಕಲಿತಂಥ ಸ್ಕೂಲ್ ಕಾಲೇಜಸ್ಸು, ಮಾಡಿದಂಥ ಡಿಗ್ರಿ, ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂತ ನಿಮ್ಗೆ ಅನಿಸಿದ್ದು ಯಾವಾಗ, ಯಾವ್ಯಾವ ಎಕ್ಸಾಮನ್ನು ಬರೆದ್ರಿ, ಅದಾದಮೇಲೆ ಈಗ ACF ಎಕ್ಸಾಮ್ ಅಂತ ಇದೆಯಲ್ಲ, ಆ ಎಕ್ಸಾಮ್ ಕ್ರ್ಯಾಕ್ ಆಗೋವರೆಗೂ ನಡೆದಂಥ ಹಲವು ಘಟನೆಗಳನ್ನು ನೀವು ಪರಿಚಯದಲ್ಲಿ ಹೇಳ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ಯೂರ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ನಮ್ಮ ತಂದೆ ಡಾಕ್ಟರ್ ಹಾಗೂ ನಮ್ಮ ತಾಯಿ ಹೌಸ್ ವೈಫ್. ನಾನು ಸ್ಕೂಲಿಂಗ್ ಮಾಡಿದ್ದು ಮೈಸೂರು ಹಾಗೂ ಬೆಂಗಳೂರಿನಲ್ಲಿ. PUC ಮಾಡಿದ್ದು MES ಕಾಲೇಜ್ನಲ್ಲಿ. ಗ್ರ್ಯಾಜುಯೇಷನ್ ಬಂದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಮುಗಿಸಿದೆ 2007ನಲ್ಲಿ. ಅದಾದ ನಂತರ ನನ್ನ ಫಸ್ಟ್ ಕಂಪನಿ ಬಂದು ಇನ್ಫೋಸಿಸ್. ಆಲ್ಮೋಸ್ಟ್ 3 ಇಯರ್ಸ್ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದೆ ಸರ್. ಅದಾದ ತಕ್ಷಣ ನಾನು ಥಾಮ್ಸನ್ ರಾಯ್ಟರ್ಸ್ ಅನ್ನೋ ಇನ್ನೊಂದು ಕಂಪನಿನ ಸೇರಿಕೊಂಡೆ. ಸೊ ಆ ಒಂದು ಕಂಪನಿನಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಮದುವೆ ಆಯಿತು. ಸೊ ಇಟ್ ವಾಸ್ ಅರೌಂಡ್ 2012. ಸೊ 2012ಅಲ್ಲಿ ನನಗೆ ಮದುವೆ ಆಯಿತು. ಅದಾದಮೇಲೆ ಮತ್ತೆ 2 ಇಯರ್ಸ್ ಥಾಮ್ಸನ್ ರಾಯ್ಟರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯಾಕೋ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸರ್ ನನಗೆ. ಸೊ ನನ್ನ ಒಂದು ಮಾಡ್ತಿದ್ದಂತಹ ಕೆಲಸದಲ್ಲಿ ನನಗೆ ತುಂಬ ಮೊನೋಟೋನಿ ಇತ್ತು, ನನಗೆ ಖುಷಿ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ನಾನು ಸಿವಿಲ್ ಸರ್ವಿಸಸ್ ಅನ್ನೋ ಒಂದು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇನ್ 2014 ಐ ಡಿಸೈಡೆಡ್ ದಟ್ ಐ ಶುಡ್ ಟ್ರೈ ಫಾರ್ ಸಿವಿಲ್ ಸರ್ವಿಸಸ್. ದಟ್ ವಾಸ್ ಪೋಸ್ಟ್ ಮ್ಯಾರೇಜ್. ಹೌದು, ಅಂದರೆ ನೀವು ಕೆಲಸನ ಬಿಟ್ಟು ಸ್ಟಾರ್ಟ್ ಮಾಡಿದ್ರಿ? ಎಸ್ ಸರ್. ನಾನು ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ದಟ್ ಐ ವಾಂಟ್ ಟು ಡೂ ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸಸ್ ಅಂತ ಡಿಸ್ಕಸ್ ಮಾಡಿ, ಸೊ ಅವರು ಆಲ್ ರೈಟ್ ಓಕೆ ಅಂತ ಹೇಳಿ ಎನ್ಕರೇಜ್ ಮಾಡಿದರು. ಅದಾದಮೇಲೆ ನಾನು ಜಾಬ್ನ ಕ್ವಿಟ್ ಮಾಡಿ ಕಂಪ್ಲೀಟಾಗಿ 2014 ಆದಮೇಲೆ ಸಿವಿಲ್ ಸರ್ವಿಸಸ್ಗೆ ಅಂತಲೇ ಡೆಡಿಕೇಟ್ ಮಾಡಿದೆ. ಸೊ ಇದಾದಮೇಲೆ 2015ನಲ್ಲಿ ಪೋಸ್ಟ್ ಮೈ ಪ್ರಿಪರೇಷನ್ KS ನೋಟಿಫಿಕೇಷನ್ನ ಕರೆದ್ರು. ದಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್ ಇನ್ KS. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆ ಒಂದು ಅಟೆಂಪ್ಟ್ನಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು, ಬಟ್ ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಏಕೆಂದರೆ ಆ ಒಂದು ಪೀರಿಯಡ್ನಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ನನಗೆ ಸ್ಟಡೀಸ್ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಲಿಕ್ಕಾಗಲಿಲ್ಲ. ಸೊ ಐ ಕುಡ್ ನಾಟ್ ಕ್ಲಿಯರ್ ದಟ್ ಅಟೆಂಪ್ಟ್. ನೆಕ್ಸ್ಟ್ ಅಗೇನ್ ನನಗೆ KS 2017ನಲ್ಲಿ ಸೆಕೆಂಡ್ ನೋಟಿಫಿಕೇಷನ್ ಬಂತು. ಸೊ ಆ ಒಂದು ಅಟೆಂಪ್ಟ್ನಲ್ಲಿ ನನಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ 3 ಫೇಸ್ಗೂ ಬಂದೆ. ಬಟ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ 12 ಮಾರ್ಕ್ಸ್ನಿಂದ ನನಗೆ ಮಿಸ್ ಆಯಿತು ಸರ್ ಅದು ಆ ಒಂದು ಅಟೆಂಪ್ಟು. ಇದಾದಮೇಲೆ ನಾನು ನೆಕ್ಸ್ಟು ACF ಅನ್ನೋ ಒಂದು ಎಕ್ಸಾಮ್ನ ಬರೆದೆ. ಸೊ ಇಟ್ ವಾಸ್ ಇನ್ ಅಕ್ಟೋಬರ್ 2020 ಪ್ರಿಲಿಮ್ಸ್ನ ಬರೆದಿದ್ದು. ಸೊ ಫೈನಲ್ ರಿಸಲ್ಟ್ ಈಗ ರೀಸೆಂಟಾಗಿ ಫೆಬ್ರವರಿ 2022ನಲ್ಲಿ ಬಂದಿದೆ. ಈಗ ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಜಾಯ್ನಿಂಗ್ ಬಂದರೆ ಪೋಸ್ಟಲ್ಲಿ ಕೂತ್ಕೋತಾರೆ. ಹೇಳಿದ್ರು ಮೇಡಮ್, ಸ್ವಲ್ಪ ನಿಮ್ಮ ಒಂದು ಪರಿಚಯ ಆಯಿತು. ಈಗ ಈ ಜರ್ನಿಯಲ್ಲಿ ಆದಂಥ ಒಂದಿಷ್ಟು ಕ್ವಶನ್ಸನ್ನು ಒಂದೊಂದಾಗಿ ಕೇಳ್ತಾ ಇಂಟರ್ವ್ಯೂನ ಮುಂದುವರಿಸೋಣ. ಓಕೆ ಮೇಡಮ್, ಈಗ ಫಸ್ಟ್ ಕ್ವಶನ್ ನಾವು ಕೇಳ್ತಾ ಇರೋದು, ಈ ಒಂದು ನಿಮ್ಮ ಪೋಸ್ಟ್ ನೀವೇನು ಸೆಲೆಕ್ಟ್ ಆಗಿದ್ದಾರಲ್ಲ, ಅಸಿಸ್ಟೆಂಟ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟು, ಇದ್ರ ಬಗ್ಗೆ ಹೇಳಿ. ಯಾಕಂದರೆ ನಾವು ನೋಡ್ತಾ ಇದ್ವಿ ಬಹಳಷ್ಟು ಜನರಿಗೆ RFO ಆಗಲಿ, ACF ಆಗಲಿ ಅಥವಾ DRFO ಆಗಲಿ ಈ ಒಂದು ಎಕ್ಸಾಮ್ಸ್ ಬಗ್ಗೆ ಅಟೆನ್ಷನ್ ಇರೋದಿಲ್ಲ. ಒಂದು PSI ನೋಟಿಫಿಕೇಶನ್ 10 ಪೋಸ್ಟ್ ಬರಲಿ, ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಎಕ್ಸೈಟ್ ಆಗ್ತಾರೆ. FDA ಬಗ್ಗೆ ಎಕ್ಸೈಟೆಡ್ ಇರ್ತಾರೆ, KS ಬಗ್ಗೆ ಎಕ್ಸೈಟೆಡ್ ಇರ್ತಾರೆ. ಯಾವುದೋ ಒಂದು ಮೂಲೆಯಲ್ಲಿ ಈ ಒಂದು ಪೋಸ್ಟ್ಗಳ ಬಗ್ಗೆ, ACF ಆಗಿರ್ಬೋದು, RFO ಆಗಿರ್ಬೋದು, ಇಂಥ ಒಂದು ಪೋಸ್ಟ್ಗಳ ಬಗ್ಗೆ ನಮ್ಮ
ಸ್ಪರ್ಧಾರ್ಥಿ ಮಿತ್ರರಲ್ಲಿ ಹೆಚ್ಚಿನ ಒಂದು ಅವೇರ್ನೆಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಪೋಸ್ಟ್ ಬಗ್ಗೆ ಅದರ ರೂಲ್ಸು ಮತ್ತು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇತ್ತು ಅನ್ನೋದನ್ನ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ ಸರ್. ಸೊ ಈ ಒಂದು ACF ಅಥವಾ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅನ್ನೋ ಒಂದು ಪೋಸ್ಟ್ ಬಂದು ಗ್ರೂಪ್ A ಪೋಸ್ಟ್ ಆಗಿರುತ್ತೆ. ಇಟ್ ಇಸ್ ಅ ಗೆಜೆಟೆಡ್ ಪೋಸ್ಟ್. ಇದನ್ನು ನಾವು ಕರ್ನಾಟಕ ಸ್ಟೇಟ್ ಆಫ್ ಫಾರೆಸ್ಟ್ ಸರ್ವಿಸಸ್ ಪೋಸ್ಟ್ ಅಂತ ಸಹ ನಾವು ಕರಿತೀವಿ. ಸೊ ಇಟ್ ಈಸ್ ಈಕ್ವಲೆಂಟ್ ಟು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಅಥವಾ ACP ಲೆವೆಲ್. ಸೊ ಇಲ್ಲಿ ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಹೈಯೆಸ್ಟ್ ಲೆವೆಲ್ ಪೋಸ್ಟ್ ಆಗಿರುತ್ತೆ. ಓಕೆ, ಸೊ ಹೈರಾರ್ಕಿ ಲೆವೆಲಲ್ಲಿ ನಾವು ನೋಡೋದಾದರೆ ನಾವು ACF ಕೆಳಗಡೆ RFOs, DRFOs, ಫಾರೆಸ್ಟ್ ಗಾರ್ಡ್ಸ್, ಫಾರೆಸ್ಟ್ ವಾಚರ್ಸ್ ಇವರೆಲ್ಲರೂ ಬರ್ತಾರೆ. ಸೊ ಇದನ್ನು ನಾವು ACF ಪೋಸ್ಟ್ನ ನಾವು ಒಂದು ಸಬ್ ಡಿವಿಷನಲ್ ಹೆಡ್ ಅಂದರೆ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಸಬ್ ಡಿವಿಷನ್ಸ್ ಇರ್ತಾವಲ್ಲ ಸರ್. ಸೊ ಎಸ್ ಸರ್. ಸೊ ಈ ಸಬ್ ಡಿವಿಷನಲ್ ಹೆಡ್ ಅಂತಲೂ ಸಹ ನಾವು ಕರಿಬಹುದು ಸರ್. ಸೊ 2 to 3 ರೇಂಜಸ್ ಬರುತ್ತೆ, ಫಾರೆಸ್ಟ್ ರೇಂಜಸ್ ಬರುತ್ತೆ ACF ಕೆಳಗಡೆ. So it is one such post which has got responsibilities and you can do lot of work in this post sir. ನನಗೆ ಅರ್ಥ ಆಗಿರೋ ಪ್ರಕಾರ ಕರ್ನಾಟಕದಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯಲ್ಲಿ ನಾವು ಯಾವುದೇ ಎಕ್ಸಾಮನ್ನು ಬರೆದ್ರೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗುವಂಥ ಒಂದು ಹೈಯೆಸ್ಟ್ ಪೋಸ್ಟು ACF. ಎಸ್ ಸರ್. ಮತ್ತೆ ಯಾವುದರಲ್ಲಿ ಇದಕ್ಕಿಂತ ಮೇಲೆ ಹೋಗಲ್ಲ, ಸ್ಟೇಟ್ ಸರ್ವಿಸಸಲ್ಲಿ ಇದು ಹೈಯೆಸ್ಟ್ ಪೋಸ್ಟ್ ಆಗಿರುತ್ತೆ ಸರ್. ಸೊ ಈ ACF ಎಕ್ಸಾಮಿನೇಷನ್ನ ಬಂದು ನಮ್ಮ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಾಮಿನೇಷನ್ ಆಗಿರುತ್ತೆ. ಹಾಗೂ ಇದರಲ್ಲಿ ನಮಗೆ ಹಲವಾರು ಫೇಸಸ್ ಇರುತ್ತೆ, ಲೈಕ್ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಹಾಗೂ ಇದರಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಹಾಗೂ ಇಂಟರ್ವ್ಯೂ, ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಈ 5 ಫೇಸಸ್ನ ಸಹ ಹೊಂದಿರುತ್ತೆ ಸರ್ ಇದರಲ್ಲಿ. ಸೊ ನಾವು ಪ್ರಿಲಿಮ್ಸ್ ಈಸ್ ಅ ರೆಗ್ಯುಲರ್ ಪ್ಯಾಟ್ರನ್. ಸೊ ಪ್ರಿಲಿಮ್ಸಲ್ಲಿ 2 ಪೇಪರ್ಸ್ ಇರುತ್ತೆ, ಒಂದು ಜನರಲ್ ನಾಲೆಡ್ಜ್ ಪೇಪರು ಮತ್ತು ಸೆಕೆಂಡ್ ಪೇಪರ್ ಬಂದು ಆ್ಯಪ್ಟಿಟ್ಯೂಡ್ ಹಾಗೂ ಸೈನ್ಸ್ ಪೇಪರ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಅವೆರಡು ಪೇಪರ್ನ ಕ್ವಾಲಿಫೈ ಆಗಬೇಕಾಗತ್ತೆ. ಸೊ ಕಮಿಂಗ್ ಟು ಮೇನ್ಸ್ಗೆ ಬಂದಾಗ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಟು ಚೂಸ್ ಮೆನಿ ಆಪ್ಷನಲ್. ಈಗ ಸ್ಟೂಡೆಂಟ್ಸ್ ಅಂತ ನಾನು ಮಾತಾಡಬೇಕಾದ್ರೆ ACFನಲ್ಲಿ ಈಗ ಸೀಟ್ಸ್ ಅಲಾಟ್ ಆಗಿರುತ್ತೆ, ಫಾರೆಸ್ಟ್ರಿ ಹಾಗೂ ನಾನ್ ಫಾರೆಸ್ಟ್ರಿ ಅಂತ. ಸೊ ಫಾರೆಸ್ಟ್ರಿ ಅವ್ರಿಗೆ ಸೆಪ್ರೇಟ್ ಆಪ್ಷನಲ್ಸ್ ಇರುತ್ತೆ ಸರ್. ಸೊ ನಂದು ನಾನ್ ಫಾರೆಸ್ಟ್ರಿ, ಬಿಕಾಸ್ ಐ ಆಮ್ ಎನ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ನಾನ್ ಫಾರೆಸ್ಟ್ರಿ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿದ್ದೆ. ಸೊ ನಮ್ಮ ನಾನ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ನಮಗೆ ಕ್ಯಾಟಗರಿನಲ್ಲಿ ನಮಗೆ ಬಾಟ್ನಿ, ಝುವಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಸಿವಿಲ್ ಇಂಜಿನಿಯರಿಂಗ್, ಸೊ ಇಂಥ ಹಲವಾರು ಆಪ್ಷನ್ಸ್ ಇತ್ತು. ಸೊ ನಾನು ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬಾಟ್ನಿ ಹಾಗೂ ಅಗ್ರಿಕಲ್ಚರ್ ಅನ್ನೋ ಒಂದು ಆಪ್ಷನಲ್ಸ್ ಚೂಸ್ ಮಾಡಿದ್ದೆ. ಸೊ ದಿಸ್ ವಾಸ್ ದ ಮೇನ್ಸ್ ಪ್ಯಾಟ್ರನ್. ಸೊ ನಿಮಗೆ ಇಲ್ಲಿ ಮೇನ್ಸ್ನಲ್ಲಿ 2 ಕಂಪಲ್ಸರಿ ಪೇಪರ್ಸ್ ಅಂದರೆ ಕನ್ನಡ, ಇಂಗ್ಲೀಷ್ನ ನೀವು ಪಾಸ್ ಆಗಲೇಬೇಕಾಗುತ್ತೆ, ಪ್ಲಸ್ 2 ಆಪ್ಷನಲ್ ಪೇಪರ್ಸ್. ಸೊ 4 ಪೇಪರ್ಸ್ನ ಬರೀಬೇಕಾಗುತ್ತೆ ಸರ್ ಸ್ಟೂಡೆಂಟ್ಸು ಈ ಒಂದು ಎಕ್ಸಾಮಿನೇಷನಲ್ಲಿ. ಸೊ ಇದಾದ ನಂತರ ರೆಗ್ಯುಲರ್ ಇಂಟರ್ವ್ಯೂ ಇರುತ್ತೆ, 20 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಸೊ ಇದಾದಮೇಲೆ ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಏನಂತ ಅಂದರೆ ಮೆನ್ನಿಗೆ 25 ಕಿಲೋಮೀಟರ್ ವಾಕ್ ಇರುತ್ತೆ. ಸೊ ಇನ್ನು ನಮ್ಮ ಬ್ಯಾಚ್ನಲ್ಲಿ ಈ ಥರ ಇತ್ತು, ಬಟ್ ಇನ್ ಫ್ಯೂಚರಲ್ಲಿ ಯಾವ ಥರ ಇರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಯಾಕೆಂದರೆ ಪ್ಯಾಟರ್ನ್ ಮೈಟ್ ಚೇಂಜ್. ಸೊ ನಮ್ಮ ಬ್ಯಾಚ್ನಲ್ಲಿ ಮೆನ್ನಿಗೆ 25 ಕಿಲೋಮೀಟರ್ ವಾಕ್ ಇನ್ 4 hours ಆ್ಯಂಡ್ ವಿಮೆನ್ಗೆ 16 ಕಿಲೋಮೀಟರ್ ವಾಕ್ ಇನ್ 4 hours ಅನ್ನೋ ಒಂದು ಪ್ಯಾಟರ್ನ್ ಇತ್ತು. ದೆನ್ ಅದಾದಮೇಲೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಇತ್ತು. ಸೊ ಈ ಎಲ್ಲ 5 ಫೇಸಸ್ಸು ಕ್ವಾಲಿಫೈ ಆದಮೇಲೆ ನಮಗೆ ಇಂಟರ್ವ್ಯೂ ರಿಸಲ್ಟ್ನ ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಮಾಡಿದರು ಸರ್. ಅಂದರೆ ನೀವೀಗ ಬರೀ ಮೆಂಟಲಿ ಸ್ಟ್ರಾಂಗ್ ಇರೋದಷ್ಟೇ ಅಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಬೌದ್ಧಿಕವಾಗಿ ಎಲ್ಲ ಟೆಸ್ಟ್ ಮಾಡ್ತಾರೆ, ಬಟ್ ಈಗ ಫಿಸಿಕಲ್ ಆಗಿ 16 ಕಿಲೋಮೀಟರ್ನ 4 ಅವರ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರಿ. ಹೆಂಗೆ ಅನ್ಸಿತ್ತು ಮ್ಯಾಮ್? ಸರ್ ನಾನು 2 hours 59 minutes ಮುಗಿಸಿದ್ದೆ. ಅಂದರೆ ಹೆಚ್ಚು ಕಡಿಮೆ 60% ಟೈಮಲ್ಲಿ ಮುಗಿಸ್ಬಿಟ್ರಿ. ಎಸ್ ಸರ್. ಗುಡ್ ಮ್ಯಾಮ್. ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಎಸ್ ಸರ್. ಮೇಡಮ್, ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಈ ಕ್ವಶನ್ ಬಹಳ ಇಂಪಾರ್ಟೆಂಟು. 3 ಮಿಸ್ಟೇಕ್ಸ್ ದ್ಯಾಟ್ ಯು ಹ್ಯಾವ್ ಡನ್ ಇನ್ ದಿಸ್ ಪ್ರಿಪ್ರೇಷನ್ ಟೈಮ್. ಯಾಕಂದರೆ ಒಬ್ಬ ಮನುಷ್ಯ ತಪ್ಪು ಮಾಡದೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಸೊ ಸ್ಪರ್ಧಾರ್ಥಿಗೆ ನಾನು ಹಲವಾರು ತಪ್ಪುಗಳನ್ನು ಮಾಡಿ ಅದರಿಂದ ಕಲಿತಂಥ ಒಂದು ಅನುಭವ ಇದೆ. ಆದರೆ ಏನಾಗ್ತಿದೆ ಅಂದರೆ ಈಗ ಬಹಳಷ್ಟು ಜನ ಸಕ್ಸಸ್ಫುಲ್ ಆಸ್ಪಿರೆಂಟ್ಸನ್ನ ಮೀಟ್ ಆದಾಗ ಅಥವಾ ಅವರ ಇಂಟರ್ವ್ಯೂವನ್ನು ತೊಗೊಂಡಾಗ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡೋದ್ರಲ್ಲಿ ಅನ್ನೋ ಹತ್ರ ಮಾತಾಡ್ತಾರೆ. ಸೊ ನಿಜವಾಗಿ ಹೇಳ್ಬೇಕಾದ್ರೆ ತಪ್ಪಾಗಿರಲೇಬೇಕು, ಅದರಿಂದ ಅವರು ಪಾಠ ಕಲ್ತಿರಲೇಬೇಕು. ಸೊ ಅದಕ್ಕೆ ಓಪನ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಪ್ರಿಪ್ರೇಷನ್ ಟೈಮಲ್ಲಿ ನೀವು ಮಾಡಿದಂಥ 3 ತಪ್ಪುಗಳಾವು? ಸರ್, ಮೊದಲನೇದಾಗಿ ಏನಂತ ಅಂದರೆ ಫಸ್ಟ್ ಟೈಮ್ ನನ್ನ ಒಂದು ಪ್ರಿಪರೇಷನ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿದಾಗ
ನನಗೆ ಏನೂ ನಾಲೆಡ್ಜ್ ಇರಲಿಲ್ಲ ಸರ್. ಬಿಕಾಸ್ ನಾನು ಬಂದಿದ್ದಂತಹ ಬ್ಯಾಕ್ಗ್ರೌಂಡ್ ಬಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿತ್ತು. ಸೊ ಸಿವಿಲ್ ಸರ್ವಿಸಸ್ ವಾಸ್ ಕಂಪ್ಲೀಟ್ಲಿ ನ್ಯೂ ಟು ಮೀ. ನನಗೆ ಏನೂ ಐಡಿಯಾ ಇರಲಿಲ್ಲ. ಸೊ ಯಾರು ಏನೇ ಹೇಳಿದ್ರು ಎಲ್ಲರ ಮಾತು ಕೇಳ್ತಾ ಇದ್ದೆ. ಸೊ ಯಾರು ಏನು ಮೆಟೀರಿಯಲ್ ಅಂದರೂ ತೊಗೊಳ್ತಾ ಇದ್ದೆ, ಯಾವ ಪುಸ್ತಕನ ತಗೋ ಅಂತಂದ್ರೂ ತೊಗೊಳ್ತಾ ಇದ್ದೆ, ಎಲ್ಲನೂ ಮಾಡ್ತಾ ಇದ್ದೆ. ಸೊ ಏನಾಗೋದು ಅಂತಂದರೆ ಒಂದೇ ಟಾಪಿಕ್ಗೆ ಮಲ್ಟಿಪಲ್ ಸೋರ್ಸ್ ಆಫ್ ರೆಫರೆನ್ಸಸ್ ಆಗೋಗೋದು. ಸೊ ಹಾಗಾಗಿ ಯಾವ ಒಂದು ಟಾಪಿಕ್ಕಿಗೆ ಏನು ಮೆಟೀರಿಯಲ್ನ ರೆಫರ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಕಾಡೋದು ನನಗೆ. ಸೊ ಇಟ್ ಇಸ್ ಅ ಮಿಸ್ಟೇಕ್. ಸೊ ಅದನ್ನು ನಾನು ಆಸ್ಪಿರೆಂಟ್ಸ್ಗೆ ಮಾಡಬೇಡಿ ಅನ್ನೋ ಒಂದು ಸಲಹೆನ ಕೊಡೋಕ್ಕೆ ಇಷ್ಟಪಡ್ತೀನಿ. ದಟ್ ವಾಸ್ ಒನ್ ಮಿಸ್ಟೇಕ್ ಐ ಡಿಡ್. ಯಾಕೆ ಅಂದರೆ ನನ್ನ ಒಂದು ಲಾಸ್ಟ್ ಅಟೆಂಪ್ಟಲ್ಲಿ ನಾನೇನು ಮಾಡಿದೆ, ಒಂದು ಪುಸ್ತಕನೇ ಮಲ್ಟಿಪಲ್ ಬಾರಿ ರಿವಿಷನ್ನ ಮಾಡೋದನ್ನ ಟ್ರೈ ಮಾಡಿದೆ ಆ್ಯಂಡ್ ಇಟ್ ವರ್ಕ್ ವೆರಿ ವೆಲ್ ಫಾರ್ ಮೀ. ಸೊ ಮಲ್ಟಿಪಲ್ ರೆಫರೆನ್ಸಸ್ ಬದಲು ಒಂದೇ ಪುಸ್ತಕನ 10 ಬಾರಿ ಓದೋದು ಉತ್ತಮ ಅನ್ನೋದು ನನ್ನ ಒಂದು ಸಲಹೆ ಆಗಿರುತ್ತೆ. ಎರಡನೆಯ ಮಿಸ್ಟೇಕ್ ಬಂದು ನಾನೇನು ಮಾಡಿದೆ, ಎಲ್ಲ ಟಾಪಿಕ್ಗೆ ನೋಟ್ಸ್ ಸೆಲ್ಫಾಗಿ ಬರಿತೀನಿ ಅನ್ನೋ ಒಂದು ಇದು ಇಂಟೆನ್ಷನು. ಏನಂತಂದರೆ ಅದೊಂಥರ ಹುಚ್ಚತನ ಅಂತ ಹೇಳ್ಬೋದು. ಎಲ್ಲದಕ್ಕೂ ನಾನು ಬರಿತೀನಿ ಹ್ಯಾಂಡ್ ರಿಟನ್ ನೋಟ್ಸು ಅಂತ. ಸೊ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ರೆಡಿ ರೆಫರೆನ್ಸಸ್ ಅವೈಲಬಲ್ ಇರುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ರೆಫರ್ ಮಾಡಬಹುದು. ಎಲ್ಲದಕ್ಕೂ ನಾವು ಬರ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಾವು ಎಲ್ಲಿ ನಮ್ಮ ಟೈಮ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ ಅಂದರೆ ಯಾವ ಒಂದು ಟಾಪಿಕ್ಸ್ಗೆ ನಮಗೆ ನೋಟ್ಸ್ ರೆಡಿಯಾಗಿ ಅವೈಲಬಲ್ ಇರೋದಿಲ್ವೋ ಅಂಥ ಒಂದು ಟಾಪಿಕ್ಸ್ಗೆ ನಾವು ಆ್ಯಕ್ಚುಲಿ ಗೂಗಲ್ ಮಾಡೋ ಅಥವಾ ನಾವು ರಿಸರ್ಚ್ ಮಾಡೋ ನೋಟ್ಸ್ನ ರೆಡಿ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ವರ್ತ್ ವೈಲ್ ಅನ್ನೋದು ನನ್ನ ಒಂದು ಸಲಹೆ ಆಗಿರುತ್ತೆ. ಯಾಕೆ ಅಂದರೆ ನನ್ನ ಒಂದು ಈ ಅಟೆಂಪ್ಟ್ನಲ್ಲಿ ನನಗೆ ಬಿಕಾಸ್ ಬಾಟ್ನಿ ಆ್ಯಂಡ್ ಅಗ್ರಿಕಲ್ಚರ್ ವಾಸ್ ನ್ಯೂ ಟು ಮೀ, ನಾನು ಯಾವ ಒಂದು ಟಾಪಿಕ್ಸ್ ನನಗೆ ಗೊತ್ತಿಲ್ವೋ ಅಂಥ ಒಂದು ಟಾಪಿಕ್ಸ್ಗೆ ಮಾತ್ರ ನಾನು ರಿಸರ್ಚ್ ಮಾಡಿ ನೋಟ್ಸ್ ಮಾಡಿದ್ದು ಹೊರತು ಬಿಟ್ಟರೆ ಇನ್ನೆಲ್ಲ ಉಳಿದಿದ್ದೆಲ್ಲ ರೆಡಿಯಾಗಿ ನನಗೇನಿತ್ತೋ ಅದನ್ನು ರೆಡಿಯಾಗಿ ಓದ್ಕೊಂಡೆ. ಯಾವುದು ಅವೈಲಬಲ್ ಇರಲಿಲ್ವಲ್ಲ ಸರ್, ಅಂಥ ಒಂದು ಟಾಪಿಕ್ಸ್ಗೆ ಮಾತ್ರ ನಾನು ನೋಟ್ಸ್ ಮಾಡ್ತಾ ಹೋದೆ. ಸೊ ಥರ್ಡ್ ಮಿಸ್ಟೇಕ್ ಏನಂತ ಅಂದರೆ ನನ್ನ ಒಂದು 8 ಲಾಂಗ್ ಇಯರ್ ಜರ್ನಿನಲ್ಲಿ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಮೈ ಸೆಲ್ಫ್. ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ನಮ್ಮ ಕೈಯಲ್ಲಿ ಕೆಲವೊಂದು ಕೆಲಸಗಳಾಗೋದಿಲ್ಲ, ಬಟ್ ಸ್ಟಿಲ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಫ್ರಮ್ ಯೋರ್ ಸೆಲ್ಫ್. ಅದನ್ನು ನಾವು ಮಾಡಬಾರ್ದು. ಯಾವಾಗಲೂ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ನ ಒಂದು ಲೆವೆಲ್ ಕಡಿಮೆನೇ ಇಟ್ಕೊಳ್ಬೇಕು. ಆಗೇನಾಗುತ್ತೆ, ನಮ್ಮ ಒಂದು ಕಾನ್ಫಿಡೆನ್ಸು ಚೆನ್ನಾಗಿರುತ್ತೆ, ನಮ್ಮ ಒಂದು ವೇ ಆಫ್ ವರ್ಕಿಂಗ್ ಏನಂತ ಹೇಳ್ತೀವಿ, ನಮ್ಮ ಒಂದು ಪ್ಲ್ಯಾನಿಂಗ್ ಏನಿರುತ್ತೆ ಅಥವಾ ಹೇಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನು ಸಹ ಒಂದು ಆರ್ಗನೈಸ್ಡ್ ವೇ ಆಗಿರುತ್ತೆ. ಏನಾಗುತ್ತೆ, ಸಮ್ಟೈಮ್ಸ್ ವೆನ್ ವಿ ಓವರ್ ಎಕ್ಸ್ಪೆಕ್ಟ್, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಕೆಲಸ ಹಾಳಾಗುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸರ್. ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ಮೈ ಸೆಲ್ಫ್. ದಟ್ ಈಸ್ ಅನದರ್ ಮಿಸ್ಟೇಕ್ ದಟ್ ಐ ಡಿಡ್. ಸೊ ದಿಸ್ ವಾಸ್ ಮೈ ಥರ್ಡ್ ಮಿಸ್ಟೇಕ್. 3 ಮಿಸ್ಟೇಕ್ಸ್ ಇಫ್ ಯು ಆಸ್ಕ್ ಮಿ ಟು ಹೈಲೈಟ್. ಅಂದರೆ ಮೇಡಮ್ ಅವರು ಫಸ್ಟು ಏನು ಮಾಡ್ತಾಯಿದ್ರು, ಬಹಳಷ್ಟು ಪುಸ್ತಕಗಳನ್ನು ಓದೋಕ್ಕೆ ಟ್ರೈ ಮಾಡ್ತಾಯಿದ್ರು ಒಂದೇ ಟಾಪಿಕ್ಕಿಗೆ. ಅದು ಅವರು ತಪ್ಪು ಅಂತ ಅಂದ್ಕೊಂಡ್ರು. ನೆಕ್ಸ್ಟು ಎಲ್ಲದಕ್ಕೂ ನಾನೇ ನೋಟ್ಸ್ ಮಾಡಿ ಅದನ್ನೇ ಓದ್ತೀನಿ ಅಂತ ಅಂದರು. ಅದು ಮುಂದೆ ಹೋಗ್ತೀನಿ ಅನುಭವ ಆಯಿತು. ಯಾವುದ್ರ ನೋಟ್ಸ್ ಆಲ್ರೆಡಿ ಸಿಗ್ತಾ ಇದೆಯೋ ಅದನ್ನು ಬಿಟ್ಟು ಯಾವುದು ನೋಟ್ಸ್ ಅವೈಲೇಬಲ್ ಇಲ್ಲೋ ಅದ್ರ ಮೇಲೆ ಫೋಕಸ್ ಮಾಡಿದ್ರು. ಮುಂದೆ ಮೂರನೇ ಇತ್ತು, ನನ್ನಿಂದ ಸಾಧ್ಯ ಆಗುತ್ತೆ ಅಂತ ಬಹಳಷ್ಟು ಒಂದು ಹೋಪ್ಸನ್ನು ಇಟ್ಕೊಂಡಿರ್ತೀವಲ್ಲ, ಆ ಹೋಪ್ಸನ್ನು ಸ್ವಲ್ಪ ಕಡಿಮೆ ಮಾಡಿ ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅದನ್ನು ಸಂಪೂರ್ಣವಾಗಿ ಸಾಧಿಸೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿದರು. ಸೊ ತುಂಬ ಚೆನ್ನಾಗಿ ಹೇಳಿದರು ಮ್ಯಾಮ್. ಈ ಒಂದು 3 ಮಿಸ್ಟೇಕ್ಸು ಬಹಳಷ್ಟಿದೆ ಇದರಲ್ಲಿ ಕರೆಯೋದು. ಈಗ ಮುಂದಿನ ಒಂದು ಕ್ವಶನ್ ನೋಡೋಣ. ಶೋರ್ ಸರ್. ಮೇಡಮ್, ಈಗ ನಾವು ಮಿಸ್ಟೇಕ್ಸನ್ನು ನೋಡಿದ್ವಿ. ಮಿಸ್ಟೇಕ್ಸನ್ನು ಕಲ್ತ್ಕೊಳ್ಳೋದು ಕೂಡ ಒಂದು ಪಾಠ. ಅದೇ ಥರ ವಾಟ್ ಆರ್ ದ 3 ಅದರ್ ಲೆಸನ್ಸ್, ಮಿಸ್ಟೇಕ್ಸಿಂದ ಕಲ್ತಿದ್ಬಿಟ್ಟು 3 ಅದರ್ ಲೆಸನ್ಸ್ ದ್ಯಾಟ್ ಯು ಲರ್ನ್ ಡ್ಯೂರಿಂಗ್ ದಿಸ್ ಪ್ರಿಪ್ರೇಷನ್? ಎಸ್ ಸರ್, ವೆರಿ ಗುಡ್ ಕ್ವೆಶ್ಚನ್ ಇಂಡೀಡ್. ಸೊ ಯಾಕಂತ ಹೇಳಿದ್ರೆ ಇಲ್ಲಿ ನಾನು 3 ಲೆಸನ್ಸ್ ಅನ್ನೋದಕ್ಕಿಂತ ನಿಮಗೆ ತುಂಬ ಆ್ಯಕ್ಚುಲಿ ಹೇಳಬೇಕು ಅನ್ನೋದು ಇದೆ ನನಗೆ. ಬಟ್ ಸಿನ್ಸ್ ಯು ಆರ್ ಸೇಯಿಂಗ್ 3, ನಾನು ಇದರಲ್ಲಿ 3 ಅಂಶಗಳನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಆಸ್ಪಿರೆಂಟ್ಸ್ಗೂ. ಸೊ ಮೊದಲನೇದಾಗಿ ಏನಂತ ಅಂದರೆ ನೋಡಿ, ಸ್ಟಾಪ್ ಟೆಲ್ಲಿಂಗ್ ಪೀಪಲ್ ವಾಟ್ ಯು ಆರ್ ಡೂಯಿಂಗ್. ಓಕೆ, ಸೊ ಏನಾಗುತ್ತೆ, ನೀವು ಯಾವುದೋ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿರ್ತೀರಾ ಅಥವಾ ಏನೋ ಒಂದು ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಜಾಸ್ತಿ ಜನಕ್ಕೆ ಹೇಳಿದಷ್ಟು ನಿಮ್ಮ ಮೇಲೆ ಒಂದು ಜಾಸ್ತಿ ಪ್ರೆಷರ್ ಇರುತ್ತೆ. ಜಾಸ್ತಿ ಜನಕ್ಕೆ ಗೊತ್ತಿದೆ ಅನ್ನೋಷ್ಟು ನಿಮಗೆ ಜಾಸ್ತಿ ಪ್ರೆಷರೈಸ್ ಮಾಡ್ತಾರೆ. ಅಥವಾ ಏನಾಗುತ್ತೆ ಅಂದರೆ, ಒಂದು ಸಿನಾರಿಯೋ ತೊಗೊಳ್ಳೋಣ. ಸೊ ಯು ಟೆಲ್ ಲಾಟ್ ಆಫ್ ಪೀಪಲ್, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಒನ್ ಫೈನ್ ಡೇ ದ ರಿಸಲ್ಟ್ ಕಮ್ಸ್, ಯು ಡೋಂಟ್ ಕ್ಲಿಯರ್ ದ ಎಕ್ಸಾಮ್. ಸೊ ಪೀಪಲ್ ವಿಲ್ ಸ್ಟಾರ್ಟ್ ಟ್ರೀಟಿಂಗ್ ಯು ಆ್ಯಸ್ ಅ ಫೇಲ್ಯೂರ್. ಸೊ ನಿಮಗೆ ಆ ಒಂದು ಫೇಲ್ಯೂರ್ನ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಅ ಪ್ರಾಬ್ಲಮ್.
ನಿಮಗೆ ಹೇಗಾಗುತ್ತೆ ಅಂತಂದರೆ ಆ ಫೇಲ್ಯೂರ್ನ ನೀವು ಹ್ಯಾಂಡಲ್ ಮಾಡುವಂಥ ಸಿಚುವೇಷನಲ್ಲಿ ಇರೋದಿಲ್ಲ. ಬಿಕಾಸ್ ನಿಮಗೆ ಎಷ್ಟೊಂದು ಜನಕ್ಕೆ ಹೇಳಿರ್ತೀರ, ನಾನು ಈ ಥರ ಪ್ರಿಪೇರ್ ಆಗ್ತಿದ್ದೀನಿ, ಹಂಗೆ ಓದಿದ್ದೀನಿ, ನಾನು ಇಂಟರ್ವ್ಯೂಗೆ ಬಂದು ಹೋಗಿದ್ದೀನಿ, ಆ ಥರ ಈ ಥರ ಅಂತ ಎಲ್ಲ ಹೇಳಿರ್ತೀರ. ನಿಮ್ಮನ್ನು ಯಾವುದೋ ಒಂದು ಲೆವೆಲಲ್ಲಿ ನೋಡ್ತಿರ್ತಾರೆ ಎಲ್ಲರೂ. ಓಕೆ, ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಹಾಗಾಗಿ ಹೇಳ್ತಿರೋದು, ಸೊ ಹೂಎವರ್ ಇಸ್ ಪ್ರಿಪೇರಿಂಗ್ ಫಾರ್ ಸಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ರೈಟ್, ಕೀಪ್ ಇಟ್ ಟು ಯುವರ್ ಸೆಲ್ಫ್. ದೆರ್ ಇಸ್ ನಥಿಂಗ್ ರಾಂಗ್. ರಿಸಲ್ಟ್ ಬಂದು ನೀವು ಕ್ಲಿಯರ್ ಆದರೆ ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಥಿಂಗ್ ಟು ಶೇರ್ ವಿತ್ ಪೀಪಲ್. ಬಟ್ ಲೆಸರ್ ದ ಪೀಪಲ್ ನೋ ದ ಬೆಟರ್ ಯು ಆರ್. ಯಾಕೆಂದರೆ ನೀವು ಚೆನ್ನಾಗಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಮೇಲೆ ನೀವು ಫೋಕಸ್ ಮಾಡಬಹುದು. ಸೊ ಬರ್ಡನ್ ವಿಲ್ ಬಿ ಲೆಸ್ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸರ್. ಇದು ಮೊದಲನೇದಾಗಿ ಕಲಿತಂತಹ ಒಂದು ಲೆಸನ್ ನನಗೆ. ಸೊ ಎರಡನೇ ಲೆಸನ್ ಏನಂತ ಅಂದರೆ ಪೇಷನ್ಸ್ ಸರ್. ಈ ಒಂದು 8 ಲಾಂಗ್ ಇಯರ್ಸ್ನಲ್ಲಿ ನನಗೆ ಕಲಿತಂತಹ ಎರಡನೇ ಲೆಸನ್ ಅಂದರೆ ಪೇಷನ್ಸ್. ಯಾಕೆಂದರೆ ಪ್ರತಿ ಬಾರಿ ನಾವು ಫೇಲ್ ಆದಾಗ, ನಾವು ಈ ಒಂದು ಫೀಲ್ಡ್ನಲ್ಲಿ ಇದ್ದಾಗ ಮತ್ತೆ ಬರಿಬೇಕು, ಎಲ್ಲ ಫೇಸಸ್ನು ನಾವು ಕ್ರಾಸ್ ಮಾಡಬೇಕು, ಲೈಕ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಸೊ ಇಟ್ ಈಸ್ ಅ ವೆರಿ ಹಾರ್ಡ್ ಥಿಂಗ್. ಎಲ್ಲರಿಗೂ ಆ ಒಂದು ಕರೇಜ್ ಬರಬೇಕು. ಏನಂತ ಅಂದರೆ ನಾವು ಮತ್ತೆ ಆ ಒಂದು ಎಕ್ಸಾಮಿನೇಷನ್ಗೆ ಬರಿಬೇಕು, ಆ ಒಂದು ಝೀಲ್ ಇರಬೇಕು. ಆ ಸ್ಪಾರ್ಕ್ ಇದ್ರೇ ನೀವು ಮತ್ತೆ ಆ ಒಂದು ಎಕ್ಸಾಮಿನೇಷನ್ನ ಅಟೆಂಪ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ದಿಸ್ ವಾಸ್ ದ ಸೆಕೆಂಡ್ ಲೆಸನ್. ಯು ಶುಡ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್. ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ನಿಮ್ಮ ಒಂದು ಗೋಲ್ ಅಚೀವ್ ಆಗೋವರೆಗೂ ನಿಮಗೆ ಪೇಷನ್ಸ್ ಇರಬೇಕು ಅನ್ನೋ ಒಂದು ಎರಡನೇ ಪಾಠ ಆಗಿರುತ್ತೆ. ಮೂರನೇದು ಏನಂತ ಅಂದರೆ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ಏನಾಗುತ್ತೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನಂಬಿಕೆ ಇರೋದಿಲ್ಲ. ಇಷ್ಟು ಎಕ್ಸಾಮ್ ಬರೀತಿದ್ದಾರೆ ಅಂದರೂ ಕ್ಲಿಯರ್ ಆಗ್ತಾಯಿಲ್ಲ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಾಯಿದೆ, ಯಾಕೆ ನಿಮಗೆ ಕ್ಲಿಯರ್ ಆಗ್ತಾಯಿಲ್ಲ ಎಕ್ಸಾಮಿನೇಷನು, ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದಿರುತ್ತೆ. ಬಟ್ ಯು ಆ್ಯಸ್ ಅನ್ ಆಸ್ಪಿರೆಂಟ್ ಯು ವಿಲ್ ಬಿ ನೋಯಿಂಗ್ ಯೋರ್ ಫ್ರಸ್ಟ್ರೇಷನ್. ನಿಮಗೆ ಆ ಫ್ರಸ್ಟ್ರೇಷನ್ ಗೊತ್ತಿರುತ್ತೆ, ಏನಾಗ್ತಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆ ಫ್ರಸ್ಟ್ರೇಷನ್ನು. ಸೊ ಈವನ್ ವೆನ್ ನೋ ಬಡಿ ಈಸ್ ಬಿಲೀವಿಂಗ್ ಯು, ಯಾರು ನಿಮ್ಮನ್ನ ನಂಬ್ತಿಲ್ಲ ಅಂತ ಇದ್ರೂ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ನಂಬಿಕೆನ ನೀವು ಕಳ್ಕೊಂಡ್ಬಿಟ್ರೆ ಈ ಒಂದು ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಲ್ಲ ಈ ಒಂದು ಎಕ್ಸಾಮಿನೇಷನ್ಗೆ, ದಯವಿಟ್ಟು ನಿಮ್ಮಲ್ಲಿ ಪ್ಲೀಸ್ ಬಿ ಕಾನ್ಫಿಡೆಂಟ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿ ಪಾಸಿಟಿವ್ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಫಸ್ಟ್ ಮೇಡಮ್ ಅವ್ರು ಹೇಳಿದ್ದು, ಜಾಸ್ತಿ ಜನದ ಜೊತೆ ಹಂಚ್ಕೊಳಕ್ಕೆ ಹೋಗ್ಬಿಡಿ, ನೀವು ಏನು ಮಾಡ್ತಾ ಇದ್ದಾರೆ, ಯಾವ ಪರೀಕ್ಷೆ ಸಿದ್ಧತೆ ನಡೆಸ್ತಿದ್ದೀರ ಅಂತ. ಮುಂದೆ ಏನಾಗುತ್ತೆ, ಇದೇ ಜನ ನೀವು ಫೇಲಿಯರ್ ಆದರೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ, ನಿಮ್ಮ ಕಾನ್ಫಿಡೆನ್ಸನ್ನು ಹಾಳು ಮಾಡ್ತಾರಂತ. ಎರಡನೇದ್ದು ತಾಳ್ಮೆ ಭಾಳ ಇಂಪಾರ್ಟೆಂಟು. ಮೂರನೇದ್ದು ನಿಮ್ಮ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇರಲಿ. ಯಾರೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೂ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು. ಇದು ಮೇಡಮ್ ಅವರು ತಮ್ಮ ಒಂದು ಈ ಜರ್ನಿಯಲ್ಲಿ ಕಂಡುಕೊಂಡಂತಹ ಅಥವಾ ಕಲಿತುಕೊಂಡಂತಹ ಪಾಠ. ಅದ್ಭುತ ಮೇಡಮ್. ಮ್ಯಾಮ್, ಈಗ ಇದೊಂದು ಪ್ರಶ್ನೆ, ವಾಟ್ ವಾಸ್ ದ ಲೋಯೆಸ್ಟ್ ಪಾಯಿಂಟ್ ಇನ್ ಯುವರ್ ಜರ್ನಿ? ಅಂದರೆ ಈಗ 8 ವರ್ಷದ ಒಂದು ಅವಧಿಯಲ್ಲಿ ಓದೋದು ಸ್ಟಾರ್ಟ್ ಮಾಡ್ತೀರಿ, ಕೆಲವೊಂದು ದಿವಸ ಚೆನ್ನಾಗಿ ಓದಿದ್ರಿ, ಕೆಲವೊಂದು ದಿವಸ ಓದೋಕ್ಕಾಗಲಿಲ್ಲ. ಅಂದರೆ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡ್ತಿರಲ್ಲ. ಸೊ ಏಳು ಬೀಳುಗಳೆಲ್ಲ ಇರುತ್ತೆ. ಆದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಭಾಳ ಅಂದರೆ ಭಾಳ ಕೆಳಗಡೆ ಹೋಗ್ಬಿಡ್ತೀವಿ, ನಮ್ಮಲ್ಲಿ ನಮ್ಮ ನಂಬಿಕೆ ಇರಲ್ಲ, ವಿಶ್ವಾಸ ಇರಲ್ಲ. ಸೊ ಈ ಥರ ಒಂದು ಪಾಯಿಂಟ್ ಬರುತ್ತೆ. ಸೊ ಆ ಥರ ಯಾವುದಾದ್ರೂ ಪಾಯಿಂಟು, ಯಾವುದಾದ್ರೂ ಒಂದು ಘಟನೆ ಏನಾದರೂ ಸಂಭವಿಸುತ್ತಾ ನಿಮ್ಮ ಒಂದು ಜರ್ನಿಯಲ್ಲಿ? ಎಸ್ ಸರ್. ಸೊ ನನ್ನ ಒಂದು ಲೋಯೆಸ್ಟ್ ಪಾಯಿಂಟ್ ಇನ್ ಮೈ ಜರ್ನಿ ಅಂತ ನಾನು ಹೇಳಬೇಕಾದ್ರೆ ಅದು ಬಂದು 2021ನಲ್ಲಿ. ಸೊ ಏನಾಯಿತು ಅಂದರೆ, ಎಸ್ ಸರ್, ಕಳೆದ ವರ್ಷ. ಸೊ ಏನಂತ ಅಂದರೆ, ಸೊ ಏನಾಗ್ತಿತ್ತು ಅಂದರೆ, ನಾನು ಯಾವುದೇ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಯಾವುದೇ ಒಂದು ಅಟೆಂಪ್ಟ್ ಕೊಟ್ಟರು ಯಾವುದು ಕ್ಲಿಯರ್ ಆಗ್ತಾ ಇರಲಿಲ್ಲ ಸರ್. ಸೊ ಆ್ಯಸ್ ಐ ಸೆಡ್ ಅರ್ಲಿಯರ್, 2015 KS ನಂದಾಗಲಿಲ್ಲ. 2017 ಬ್ಯಾಚ್ ಆಫ್ KS ನಲ್ಲಿ ನನಗೆ 12 ಮಾರ್ಕ್ಸ್ನಲ್ಲಿ ನಂದು ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಮಿಸ್ ಆಯಿತು ನಂದು. ಅದಾದಮೇಲೆ ಹಲವಾರು ಬೇರೆ ಎಕ್ಸಾಮಿನೇಷನ್ನ ಬರೆದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ನನಗೆ. ಸೊ ಬಟ್ ಆ ಒಂದು ಪೀರಿಯಡ್ನಲ್ಲಿ ನನಗೆ ಏನು ಅನ್ಸೋಕ್ಕೆ ಶುರುವಾಯಿತು ಅಂತಂದರೆ, IT ಫೀಲ್ಡ್ನ ಕ್ವಿಟ್ ಮಾಡಿ ನಾನು ದೊಡ್ಡ ತಪ್ಪು ಮಾಡಿದ್ನೇನೋ ಅನ್ನೋ ಒಂದು ಫೀಲಿಂಗ್ ಬರೋಕ್ಕೆ ಶುರುವಾಯಿತು. ದೋ ನನಗೆ ಯಾರು ಫ್ಯಾಮಿಲಿನಲ್ಲಿ ಏನೂ ಅಂತಿರಲಿಲ್ಲ, ನನಗೆ ನೀನು ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಯಾರೂ ಏನು ಹೇಳ್ತಿರಲಿಲ್ಲ. ಬಟ್ ಸ್ಟಿಲ್ ಅದು ಒಂದು ಫೀಲಿಂಗ್ ಇರುತ್ತೆ ಅಲ್ಲ ಸರ್. ನೀವು ಒಂದು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡೆಸಿಷನ್. ಯಾಕೆಂದರೆ ಈ ಒಂದು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಡಿಸಿಷನ್ ಆಗಿತ್ತು. ಸೊ ನಾನು ಒಂದು ಡಿಸಿಷನ್ ತೊಗೊಂಡು ಈ ಫೀಲ್ಡ್ಗೆ ಬಂದಿದ್ದೀನಿ. ಬಟ್
ಈ ಒಂದು ಫೀಲ್ಡ್ಗೆ ಬಂದ ಮೇಲೆ ನನಗೆ ಎಲ್ಲೂ ಸಕ್ಸಸ್ ಕಾಣ್ತಾ ಇಲ್ಲ. ಒಂದು ಎಕ್ಸಾಮಿನೇಷನು ಕ್ಲಿಯರ್ ಆಗ್ತಿರಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಫಾರ್ ಮೀ. ಸೊ ಯಾವ ಮಟ್ಟಕ್ಕೆ ಹೊರಟೋಯ್ತು ಅಂದರೆ ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ನನಗೆ ಅಂತಂದರೆ ಆಮೇಲೆ ಈವನ್ ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೇಗಿತ್ತು ಅಂತಂದರೆ ನಾನು ಗ್ರೂಪ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೂ ಲಾಯಕ್ ಇದೀನೋ ಇಲ್ವೋ ಅನ್ನೋ ಒಂದು ಲೆವೆಲ್ಗೆ ಹೊರಟೋಯ್ತು ಸರ್. ಬಿಕಾಸ್ ನನಗೆ ಏನೂ ಆಗ್ತಿರ್ಲಿಲ್ಲ ಸರ್, ಏನೂ ಕೆಲಸಗಳಾಗ್ತಿರ್ಲಿಲ್ಲ. ಬಟ್ ಅದೇ ಟೈಮ್ನಲ್ಲಿ ನನಗೆ ACF ಪ್ರಿಲಿಮ್ಸ್ನ ಬರೆದಿದ್ದೆ. ಸೊ ಲಕ್ಕೀಲಿ ದ್ಯಾಟ್ ವಾಸ್ ದ ಟೈಮ್ ವೆನ್ ದ ಮೇನ್ಸ್ ರಿಸಲ್ಟ್ ಕೇಮ್ ಔಟ್. ಸೊ ಅದು ಒಂದು ನನಗೆ ಹೋಪ್ ಥರ ಬಂತು ನನಗೆ. ಸೊ ನನಗೆ ಅದೊಂದು ಎನರ್ಜಿ ಬೂಸ್ಟರ್ ಥರ ಸಿಕ್ಕಿ, ಸೊ ನನಗೆ ಅದೊಂದು ಗೋಲ್ಡನ್ ಆಪರ್ಚುನಿಟಿ ಥರ ಅಂದ್ಕೊಂಡು ಐ ಕ್ಯಾರಿಡ್ ಆನ್ ವಿತ್ ಮೈ ಸ್ಟಡೀಸ್. ಸೊ ಈ ಒಂದು ಸಿಕ್ಕಿರೋ ಆಪರ್ಚುನಿಟಿನ ಬಿಡಬಾರ್ದು, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಬಿಕಾಸ್ ದಿಸ್ ವಾಸ್ ಗೋಯಿಂಗ್ ಟು ಬಿ ಮೈ ಲಾಸ್ಟ್ ಅಟೆಂಪ್ಟ್ ಇನ್ ಮೈ ಸಿವಿಲ್ ಸರ್ವೀಸಸ್. ಯಾಕೆ ಅಂದರೆ ನಾನು ಏನಂತ ಡಿಸೈಡ್ ಮಾಡಿದ್ದೆ ಅಂದರೆ ಈ ಬಾರಿ ನಂದು ಸಿವಿಲ್ ಸರ್ವಿಸಸ್ ಜರ್ನಿನಲ್ಲಿ ನಂದು ಆಗಿಲ್ಲ ಅಂತ ಹೇಳಿದ್ರೆ ಐ ಥಾಟ್ ಐ ಶುಡ್ ಗೋ ಬ್ಯಾಕ್ ಟು IT. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಏನಂತ ಅಂದರೆ ಸರ್, IT ನಲ್ಲೂ ನನಗೆ ಈಗಾಗಲೇ ಆಲ್ಮೋಸ್ಟ್ 8 years ಗ್ಯಾಪ್ ಆಗೋಗಿತ್ತು. ಟೆಕ್ನಾಲಜಿ ವೈಸ್ IT ನಲ್ಲೂ ತುಂಬ ಇಂಪ್ರೂವೈಸ್ ಆಗಿರ್ತಾರೆ. ಆ್ಯಂಡ್ ಈ ಕಡೆ ನನಗೆ ಸಿವಿಲ್ ಸರ್ವಿಸಸ್ನಲ್ಲೂ ಯಾವುದೂ ಜಾಬ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್. ಸೊ ACF ವಾಸ್ ಅ ಬೂಸ್ಟರ್ ಫಾರ್ ಮೀ. ACF ಮೇನ್ಸ್ ರಿಸಲ್ಟ್ ವಾಸ್ ಅ ಬೂಸ್ಟರ್ ಫಾರ್ ಮೀ. ಅಂದರೆ ಸ್ಪರ್ಧಾರ್ಥಿಗಳು ಅರ್ಥ ಮಾಡ್ಕೋಬೇಕು, ಕೈ ತುಂಬ ಸಂಬಳ ಸಿಗುವಂತಹ ಒಂದು IT ಜಾಬನ್ನು ಮೇಡಮ್ ಅವರು ಬಿಟ್ಟಿದ್ರು. ಅದಾದಮೇಲೆ ನಿರಂತರವಾಗಿ ಅವರು ಸೋಲು ಕಂಡು ಕೊನೆಗೆ ಕಳೆದ ವರ್ಷದವರೆಗೂ ಅವರು ಅನುಭವಿಸಿದ್ದು ಸೋಲಿತ್ತು. ಅಲ್ಲಿ ಯಾವುದೇ ರೀತಿಯ ಜಯ ಅವರಿಗೆ ಸಿಕ್ಕಿರಲಿಲ್ಲ. KS ಎಕ್ಸಾಮ್ ಬರೆದು ಇಂಟರ್ವ್ಯೂ ಕೂಡ ಆಗಲಿಲ್ಲ. ಸೊ ಹಾಗೆ ಸೋತಂತಹ ಒಬ್ಬ ಸ್ಪರ್ಧಾರ್ಥಿ ಏನು ಮಾಡ್ತಾರೆ, ಈ ACF ಎಕ್ಸಾಮ್ ಮೇನ್ಸ್ ಎಕ್ಸಾಮು ರಿಸಲ್ಟ್ ಏನು ಬರ್ತಲ್ಲ ಅದು ಬಂದ ತಕ್ಷಣ ಇದೇ ನನ್ನ ಅಪರ್ಚುನಿಟಿ ಅಂತ ಹೇಳಿ ಮತ್ತಷ್ಟು ತಮ್ಮ ಪ್ರಯತ್ನವನ್ನು ಹಾಕಿ ಈಗ ನಮ್ಮ ಮುಂದೆ ACF ಆಗಿ ಕೂತಿದ್ದಾರೆ. ಸೊ ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಲೋಯೆಸ್ಟ್ ಪಾಯಿಂಟ್ಸು ಆಲ್ಮೋಸ್ಟ್ ಎಲ್ಲರ ಲೈಫಲ್ಲೂ ಬಂದಿರುತ್ತೆ. ನಿಮ್ಮ ಲೈಫಲ್ಲೂ ಈಗ ಆ ಒಂದು ಲೋಯೆಸ್ಟ್ ಪಾಯಿಂಟ್ ಬಂದಿದ್ರೂ ಕೂಡ ತಲೆ ಕೆಡಿಸ್ಕೊಬೇಡಿ, ಮುಂದೊಂದು ದಿವಸ ಬೆಳಕು ಬಂದೇ ಬರುತ್ತೆ ಅನ್ನೋದಕ್ಕೆ ಮೇಡಮ್ ಈಗ ನಿಮ್ಮ ಮುಂದೆ ಎಕ್ಸಾಂಪಲ್ ಆಗಿ ಕೂತಿದ್ದಾರೆ. ಕಾವ್ಯ ಮೇಡಮ್, ಈ ಕ್ವಶನ್ನು ಎಸ್ಪೆಷಲಿ ನಿಮಗಾಗಿ. ನೀವು ಹೇಳಿದಂಗೆ 2012ರಲ್ಲಿ ಮದುವೆ ಆಗುತ್ತೆ, 2014ಕ್ಕೆ ನೀವು ಎಕ್ಸಾಮ್ ಓದಬೇಕಂತ ಡಿಸಿಷನ್ ತೊಗೊಳ್ತೀರಾ, 2015ರಲ್ಲಿ ಮಗುವಾಯಿತು. ಅಂದರೆ ಈಗ ನಿಮ್ಮ ಮದುವೆ ಆದಮೇಲೆ ನೀವು ನಿರ್ಧಾರ ಮಾಡಿದ್ರಿ ಪರೀಕ್ಷೆಗೆ ಓದಬೇಕಂತ, ಅದಾದಮೇಲೆ ಮಗುವಾಗುತ್ತೆ. ಹಾಗೆ ಸೊ ಈಗ ಬಹಳಷ್ಟು ಜನ ನಮ್ಮ ಸ್ಪರ್ಧಾರ್ಥಿ ಹೆಣ್ಮಕ್ಳು ಏನಿದ್ದಾರಲ್ಲ, ಸೊ ಅವರು ಪರೀಕ್ಷೆಗೆ ಓದ್ತಿದ್ದಾರೆ, ಎಕ್ಸಾಮ್ಸ್ ಕೊಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಮದುವೆ ಪ್ರೆಷರ್ ಕೂಡ ಇರುತ್ತೆ. ಮದುವೆ ಆಗೋ ವಯಸ್ಸು, ಮನೆಗಳಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ, ಮದುವೆ ಆಗಮ್ಮ ಅಂತ ಪ್ರಪೋಸಲ್ ಕಳಿಸಿದ್ರು. ಈ ಕಡೆ ನಮ್ಮ ಹೆಣ್ಮಕ್ಳು ಹೋಗ್ತಾ ಇಲ್ಲ. ಯಾಕಂದರೆ ಈಗ ಮದುವೆ ಆಗದೇ ನಾನು ಪ್ರಿಪ್ರೇಷನ್ ಮಾಡ್ತಿದ್ರು, ಎಕ್ಸಾಮ್ ಕ್ಲಿಯರ್ ಆಗ್ತಿಲ್ಲ. ಇನ್ನೂ ಒಂದು ವೇಳೆ ಮದುವೆ ಆದರೆ ಓದೋಕ್ಕಾಗುತ್ತೋ ಇಲ್ವೋ ಅನ್ನೋದು. ಬಟ್ ನಿಮ್ಮ ಒಂದು ಸಿಚುವೇಶನ್ ರಿವರ್ಸ್ ಇದೆ. ಮದುವೆ ಆದಮೇಲೆ ನೀವು ಡಿಸಿಷನ್ ತೊಗೊಂಡ್ರಿ, ಅದಾದಮೇಲೆ ತಾಯಿ ಆಗೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಮದುವೆ ಆದಮೇಲೆ ಒಂದು 2 ವರ್ಷದವರೆಗೂ ಆ ಮಗುವಿಗೆ ತಾಯಿನೇ ಪ್ರಪಂಚ, ತಾಯಿಗೆ ಮಗುವಿನ ಪ್ರಪಂಚ. ಸೊ ಇಂತಹ ಎಲ್ಲ ಚಾಲೆಂಜಸ್ಸನ್ನು ಬೀಟ್ ಮಾಡಿ ನೀವು ಯಾವ ರೀತಿಯಾಗಿ ಈ ಎಕ್ಸಾಮ್ಸಿಗೆ ಪ್ರಿಪೇರ್ ಆದರೆ, ಅಂದರೆ ಎಸ್ಪೆಷಲಿ ಈಗೇನು ನಮ್ಮ ಸ್ಪರ್ಧಾರ್ಥಿ ಹೆಣ್ಮಕ್ಳು ಇದ್ದಾರೆ, ಮದುವೆ ಬಗ್ಗೆ ಅವರಿಗೆ ಐಡಿಯಾ ಇಲ್ಲ, ಅವರಿಗೆ ನೀವು ಏನನ್ನ ಸಲಹೆ ಕೊಡೋಕ್ಕೆ ಟ್ರೈ ಮಾಡ್ತೀರಾ? ಸರ್, ನನ್ನ ಒಂದು ಜರ್ನಿ ಹೇಳಬೇಕು ಅಂತಂದರೆ, ಸೊ ನಾನು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ನನ್ನ ಹಸ್ಬೆಂಡ್ ಹತ್ರ ಹೋಗಿ ಹೇಳಿದೆ ದಟ್ ನಾನು ಈ ಥರ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ. ಸೊ ಇನಿಷಿಯಲಿ ಅವರು ಸರ್ಪ್ರೈಸ್ ಆದರು. ಸೊ ಆರ್ ಯು ಶ್ಯೂರ್, ನೀನು ನಿಜವಾಗ್ಲೂ ಪ್ರಿಪೇರ್ ಆಗ್ತೀಯಾ ಅಂತೆಲ್ಲ ಕೇಳಿದ್ರು. ಸೊ ನಾನಂದರೆ ಇಲ್ಲ, ನನಗೆ ಸಾಫ್ಟ್ವೇರ್ ಜಾಬ್ ನನಗೆ ತುಂಬ ಮೊನೋಟಾನಸ್ ಇದೆ. ಸೊ ಹಾಗಾಗಿ ನನಗೆ ಸರ್ವಿಸ್ ಓರಿಯೆಂಟೆಡ್ ಜಾಬಲ್ಲಿ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಟ್ರೈ ಮಾಡೋಣ ಅನ್ನೋ ಒಂದು ಇಂಟ್ರೆಸ್ಟ್ ಇದೆ. ಸೊ ಲೆಟ್ ಮಿ ಟ್ರೈ ಅನ್ನೋ ಒಂದು ಇಂಟೆನ್ಷನ್ ಇತ್ತು ನನಗೆ. ಸೊ ಹಾಗಾಗಿ ಅವ್ರು ನನಗೆ ಯಾವತ್ತೂ ಡಿಮೋಟಿವೇಟ್ ಮಾಡಲಿಲ್ಲ. ಸೊ ದ ವೆರಿ ನೆಕ್ಸ್ಟ್ ಥಿಂಗ್ ಹಿ ಟೋಲ್ಡ್ ಮಿ ವಾಸ್, ಆಯಿತು ಗೋ ಹೆಡ್, ನೀನು ಜಾಬ್ ಕ್ವಿಟ್ ಮಾಡ್ತೀಯ ಅಂದರೆ ಕ್ವಿಟ್ ಮಾಡು, ನೋ ಪ್ರಾಬ್ಲಮ್, ನಾನು ರೆಸ್ಪಾನ್ಸಿಬಿಲಿಟೀಸ್ನ ತೊಗೊತೀನಿ, ನೀನು ಓದ್ಕೋ, ನಾನು ನೋಡ್ಕೊಳ್ತೀನಿ ಅಂತ. ಸೊ ಅದಾದಮೇಲೆ ನಾನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಹತ್ರನೂ ಹೇಳಿದೆ. ಇನಿಷಿಯಲಿ ದೇರ್ ವಾಸ್ ಲಿಟಲ್, ಎಲ್ಲರೂ ಸ್ವಲ್ಪ ಸರ್ಪ್ರೈಸ್ ಆದರು. ಆರ್ ಯು ಶ್ಯೂರ್, ನೀನೇನು ಮದುವೆ ಆಗಿದೆ,
ನೀನು ಎಂಜಾಯ್ ಮಾಡೋ ಟೈಮಲ್ಲಿ ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಮಾಡ್ತಿದ್ಯಾ ಅಂತ ಸೊ ಅಂದ್ಕೊಂಡ್ರು. ಆಮೇಲೆ ಬಟ್ ಐ ವಾಸ್ ಲಿಟಲ್ ಸ್ಟಬರ್, ಇಲ್ಲ ನಾನು ಓದಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಈ ಒಂದು ಪ್ರಿಪ್ರೇಷನ್ನ ಮಾಡ್ತೀನಿ, ಎಕ್ಸಾಮಿನೇಷನ್ ಬರೀಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಹೇಳಿದಾಗ ದೇವರ್ ಸಪೋರ್ಟಿವ್, ಎಲ್ಲರೂ ಸಪೋರ್ಟಿವ್ ಆಗಿ ಆಗಲಿ ಅಂತ ದೇ ಸಪೋರ್ಟೆಡ್ ಮೀ ಸರ್. ಸೊ ಅದಾದಮೇಲೆ ನನಗೆ 2000 ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಸೊ ಅದೇ ಟೈಮಲ್ಲಿ ನನಗೆ ಪ್ರೆಗ್ನೆಂಟು ಆದೆ ನಾನು. ಸೊ ದ್ಯಾಟ್ ವಾಸ್ ಫಸ್ಟ್ ಅಟೆಂಪ್ಟು KS ನನಗೆ ಬರೆದಾಗ ಆ್ಯಕ್ಚುಲಿ ಐ ವಾಸ್ 2 months ಪ್ರೆಗ್ನೆಂಟ್ ಅಂತ ಅನ್ಕೋತೀನಿ ಪ್ರಿಲಿಮ್ಸ್ ಬರೆದಾಗ. ಸೊ ನಾನು ಮೇನ್ಸ್ ಬರೆದಾಗ ಆಲ್ಮೋಸ್ಟ್ 7 months ಪ್ರೆಗ್ನೆಂಟ್ ಇದ್ದೆ. ಸೊ ಬಟ್ ಆ ಒಂದು ಅಟೆಂಪ್ಟ್ನಲ್ಲಿ ನಂದು ಕ್ಲಿಯರ್ ಆಗಲಿಲ್ಲ. ಸೊ ಆ್ಯಸ್ ಐ ಸೈಡ್ ಅರ್ಲಿಯರ್ ನನಗೆ ಆ ಒಂದು ಪೀರಿಯಡಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಸೊ ನನಗಾಗಲಿಲ್ಲ ಆ ಒಂದು ಪೀರಿಯಡಲ್ಲಿ. ಬಟ್ ಅದಾದಮೇಲೆ ಐ ಟುಕ್ ದ ಎಕ್ಸಾಮ್ ಮೋರ್ ಸೀರಿಯಸ್ಲಿ. ಯಾಕೆಂದರೆ ನನಗೆ ಫಸ್ಟ್ ಅಟೆಂಪ್ಟ್ನಲ್ಲಿ ಜಾಸ್ತಿ ಐಡಿಯಾ ಇರಲಿಲ್ಲ, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಯಾವ ಥರ ಓದಬೇಕು ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಬಟ್ ನನ್ನ ಸೆಕೆಂಡ್ ಅಟೆಂಪ್ಟ್ ಬಂದಾಗ ನನಗಿನ್ನೂ ಜಾಸ್ತಿ ಝೀಲಿತ್ತು, ನನ್ನಲ್ಲಿ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗಿತ್ತು. ಸೊ ಬಟ್ ನಾವೊಂದು ಸಿಚುವೇಷನ್ನಲ್ಲಿ ನನಗೆ ಮೈ ಸನ್ ವಾಸ್ ಜಸ್ಟ್ 1.5 year old. ಸೊ ನನಗೆ ಅವನ್ನ ಇಟ್ಕೊಂಡು ಓದೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಅಗೇನ್ ನನ್ನ ಫ್ಯಾಮಿಲಿ ಮೆಂಬರ್ಸ್, ಎಸ್ಪೆಷಲಿ ಮೈ ಹಸ್ಬೆಂಡ್ ಹ್ಯಾಸ್ ಬೀನ್ ಮೈ ಸ್ಟ್ರಾಂಗ್ ಪಿಲ್ಲರ್. ಆ್ಯಕ್ಚುಲಿ ಏನಕ್ಕೆ ಕ್ರೆಡಿಟ್ ಹೇಳಬೇಕು ಅಂತಂದ್ರೆ ನನ್ನ ಹಸ್ಬೆಂಡಿಗೆ ಹೇಳಬೇಕು. ಸೊ ಈಸ್ ಬೀನ್ ಮೈ ಸ್ಟ್ರಾಂಗ್ ಪಿಲ್ಲರ್. ಸೊ ಎಲ್ಲರೂ ಹಿಡ್ಕೊಳ್ತಾಯಿದ್ರು ಮಗುನ, ಮತ್ತು ನಮ್ಮ ಅತ್ತೆನೂ ಹಿಡ್ಕೊಳ್ತಾಯಿದ್ರು ಪಾಪುನ. ಆ್ಯಂಡ್ ಸಮ್ಟೈಮ್ಸ್ ನಾನೇನು ಮಾಡ್ತಾಯಿದ್ದೆ, ಪಾಪುನ ನನ್ನ ಪೇರೆಂಟ್ಸ್ ಹತ್ರ ಬಿಟ್ಬಿಟ್ಟು ಹೋಗ್ಬಿಡ್ತಾಯಿದ್ದೆ, ಲೈಬ್ರರಿಗೆ ಬಿಟ್ಬಿಟ್ಟು ಹೋಗಿ ಓದ್ಕೊಳ್ತಾ ಇದ್ದೆ. ಸೊ ಐ ಯೂಸ್ ಟು ಫೀಲ್ ವೆರಿ ಗಿಲ್ಟಿ ಸರ್, ಅವನ್ನ ಬಿಟ್ಟು ಹೋಗ್ತಾ ಇದ್ದೆ ಲೈಬ್ರರಿಗೆ, ಓದ್ತಾ ಇದ್ದೆ. ಸೊ ಹೇಗೋ ಮಾಡಿ ಕಷ್ಟಪಟ್ಟು ಓದಿ ಐ ಕುಡ್ ಕ್ಲಿಯರ್ ಮೈ ಮೇನ್ಸ್. ಐ ಕೇಮ್ ಟು ಇಂಟರ್ವ್ಯೂ ಆಲ್ಸೋ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಅಟೆಂಪ್ಟ್ನಲ್ಲಿ ನನಗೆ 12 marksಲ್ಲಿ ಮಿಸ್ ಆಗೋಯಿತು. ಸೊ ಐ ವಾಸ್ ವೆರಿ ಹಾರ್ಟ್ ಬ್ರೋಕನ್. ಇಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡಿ ನಾನು ನನ್ನ ಮಗನ್ನ ಬಿಟ್ಟು ಇಷ್ಟೊಂದು ಅವನ ಒಂದು ಟೈಮ್ನ ತೊಗೊಂಡು ಐ ಆಮ್ ಡೆಡಿಕೇಟಿಂಗ್ ಇಟ್ ಫಾರ್ ಸ್ಟಡೀಸ್. ಬಟ್ ಆ ಒಂದು ಅಟೆಂಪ್ಟು ನನಗಾಗಲಿಲ್ಲ. ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಸರ್. ಸೊ ಆ ಒಂದು ಅಟೆಂಪ್ಟು ಆಗಲಿಲ್ಲ ನನಗೆ. ಬಟ್ ಎವ್ರಿ ಟೈಮ್ ಐ ಫೇಲ್ ದಟ್ ನನಗೆ ಆ ಒಂದು ಕ್ರ್ಯಾಕ್ ಮಾಡಬೇಕು, ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದು ಏನಂತ ಹೇಳ್ತಾರೆ ಝೀಲು ಜಾಸ್ತಿ ಆಗ್ತಾ ಹೋಯಿತು ಹೊರತು ನನಗೆ ಕಡಿಮೆ ಆಗಲಿಲ್ಲ. ಸೊ ಹಾಗಾಗಿ ಏನಾಯಿತು ಅಂತಂದರೆ ಐ ಸ್ಟಾರ್ಟೆಡ್ ಗಿವಿಂಗ್ ದ ನೆಕ್ಸ್ಟ್ ಅಟೆಂಪ್ಟ್. ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಐ ಗೇವ್ ದ KS third attempt, for my bad luck I did not even clear the prelims. I did not even clear the prelims. ಬಟ್ ಸೈಮಲ್ಟೇನಿಯಸ್ಲಿ ನಾನು ಆ ಒಂದು ಅಟೆಂಪ್ಟ್ನಲ್ಲಿ ACF ಪ್ರಿಲಿಮ್ಸ್ನ ಕೊಟ್ಟಿದ್ದೆ. ಸೊ ACF ಕ್ಲಿಯರ್ ಆಯಿತು ನಂದು. ಸೊ ACFದು ನಾನು ಆಗಲೇ ಹೇಳಿದ್ನಲ್ಲ ಸರ್. ಸೊ ACFದು ಇಲ್ಲಿವರೆಗೂ ಬಂದಿದೆ. ಬಟ್ ಟು ಬಿ ಹಾನೆಸ್ಟ್, ನನ್ನ ಒಂದು ಇಡೀ ಪ್ರಿಪ್ರೇಷನ್ ಜರ್ನಿನಲ್ಲಿ ನಾನು ಯಾರಿಗೆ ಕ್ರೆಡಿಟ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಫ್ಯಾಮಿಲಿ ಮೆಂಬರ್ಸ್. ಬಿಕಾಸ್ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ವಾಟ್ ಹ್ಯಾಪನ್ಸ್ ಇಸ್ ಆ್ಯಸ್ ಅ ಮ್ಯಾರಿಡ್ ವುಮೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ. ಎಸ್ಪೆಷಲಿ ಯುವರ್ ಪಾರ್ಟ್ನರ್, ಹೂಎವರ್ ಇಸ್ ವಿತ್ ಯು, he has to be more supportive in whatever you are doing. ನಿಮ್ಮ ಮಧ್ಯ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಮಗು ಇದೆ ಅಂತ ಅಂದಮೇಲೆ ಅದು ಇನ್ನೂ ಒಂದು ಆ್ಯಡ್ ಆನ್ ರೆಸ್ಪಾನ್ಸಿಬಿಲಿಟಿ ಥರ ಆಗುತ್ತೆ ಸರ್. ಏಕೆಂದರೆ ಇಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಸ್ಯಾಕ್ರಿಫೈಸ್ ಮಾಡಿರೋದು ಆ ಮಗುನೇ. ಅವನ ಒಂದು ಟೈಮ್ನ ನಾನು ತೊಗೊಂಡು ಲೈಕ್ ಐ ಹ್ಯಾವ್ ಬೀನ್ ಡೆಡಿಕೇಟಿಂಗ್ ದ್ಯಾಟ್ ಟೈಮ್ ಫಾರ್ ದ ಎಕ್ಸಾಮ್ಸ್. ಈ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋ ಇದರಲ್ಲಿ ನಾನು ಆ್ಯಕ್ಚುಲಿ ಐ ಹ್ಯಾವ್ ಡೆಡಿಕೇಟೆಡ್ ಮೋರ್ ಆಫ್ ಮೈ ಟೈಮ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿ ನಮ್ಮ ಒಂದು ಫ್ಯಾಮಿಲಿ ರೋಲ್, ನನ್ನ ಇಡೀ ಫ್ಯಾಮಿಲಿ ಹ್ಯಾವ್ ಬೀನ್ ಮೈ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಸರ್. ಸೊ ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ಅಂತಂದರೆ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಿದ್ದಾರಲ್ಲ, ಸೊ ತಾಯಂದ್ರಿಗೆ ಹೇಳೋದೇನೆಂದರೆ ನೋಡಿ, ಮದುವೆ ಹಾಕೋದು ಆದಮೇಲೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತಿಲ್ಲ. ಎಕ್ಸಾಂಪಲ್ ನಮ್ಮ ಮುಂದೆನೇ ಕೂತಿದ್ದಾರೆ, ಮಗು ಆದರೆ ಹೇಗೆ ಅಂತ ಮೇಡಮ್ ಅದನ್ನು ಕೂಡ ಮ್ಯಾನೇಜ್ ಮಾಡಿದರೆ. ಸೊ ಅದಕ್ಕೆ ನಿಮ್ಮ ಹತ್ರ ಎಕ್ಸ್ಕ್ಯೂಸ್ ಇಡಲ್ಲ. ನಾನು ಮದುವೆ ಆಗಿಲ್ಲ, ಮದುವೆ ಆಗಬೇಕಿತ್ತು ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಲೈಫ್ ಹೆಂಗೆ ಹೋಗುತ್ತೋ ಆ ಥರ ಹೋಗಿ. ಮೇಡಮ್ ಅನ್ಬೋದ ಮಾತುಗಳನ್ನು ನೀವು ಕೇಳ್ತೀರ. ಸೊ ನಿಮ್ಮ ಪಾರ್ಟ್ನರ್ ಹುಡುಕುವಾಗ ಅಂಥವ್ರನ್ನ ಹುಡುಕಿ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರಂತ. ಮತ್ತು ಯಾರು ಹುಡುಗರು ನೋಡ್ತಾ ಇದ್ದೀರಲ್ಲ, ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ವೈಫ್ಗೆ ಅವರ ಕನಸನ್ನು ನನಸು ಮಾಡೋದಕ್ಕೂ ನೀವು ಸಪೋರ್ಟ್ ಮಾಡಿ ಅಂತ ನಾನು ಮೇಡಮ್ ಪರವಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ. ಓಕೆ, ಈಗ ಮುಂದಿನ ಒಂದು ಕ್ವಶನನ್ನು ನೋಡೋಣ ಮೇಡಮ್. ಎಸ್ ಸರ್.
ಮೇಡಮ್, ಈಗ ವಾಟ್ ಈಸ್ ಸಕ್ಸಸ್ ಆ್ಯಂಡ್ ವಾಟ್ ಈಸ್ ಫೇಲಿಯರ್ ಅಕಾರ್ಡಿಂಗ್ ಟು ಯು? ನಿಮ್ಮ ಪ್ರಕಾರ ಯಾವುದನ್ನು ಯಶಸ್ಸು ಅಂತ ಕರಿಬೇಕು, ಯಾವುದನ್ನು ವೈಫಲ್ಯ ಅಂತ ನೀವು ಕರಿತೀರ? ಸರ್, ಈ ಒಂದು ಪ್ರಶ್ನೆಗೆ ನನ್ನ ಒಂದು ಉತ್ತರ ಹೇಗಿರುತ್ತೆ ಅಂತಂದರೆ, ಫೇಲ್ಯೂರ್ ಅನ್ನೋ ವರ್ಡ್ಗಿನ್ನ ಇದನ್ನು ನಾವು ಮೋರ್ ಆಫ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳಬಹುದು ಸರ್. ಯಾಕಂದರೆ ನೀವು ಪ್ರತಿ ಸಲ ಸೋತಾಗ್ಲೂ ನೀವು ಕಲಿತಂತಹ ಅಂಶಗಳು ತುಂಬ ಇರ್ತವೆ ಅದರಿಂದ. ಬಿಕಾಸ್ ನೀವು ಅದರಿಂದ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗ್ತೀರಾ. ನೆಕ್ಸ್ಟ್ ಟೈಮ್ ನೀವು ಒಂದು ಅಟೆಂಪ್ಟ್ ಕೊಡುವಾಗ ಆ ತಪ್ಪುಗಳನ್ನ, ಹಿಂದೆ ಮಾಡಿದಂತಹ ತಪ್ಪುಗಳನ್ನ ನೀವು ಮತ್ತೆ ಮಾಡೋದಿಲ್ಲ. ಸೊ ಇಟ್ ಈಸ್ ಮೋರ್ ಆಫ್ ಎನ್ ಎಕ್ಸ್ಪೀರಿಯನ್ಸ್. ಹಾಗೂ ಸಕ್ಸಸ್ ಅಂತ ಬಂದಾಗ ಅದು ಒಂದು ಜಸ್ಟ್ ಒಂದು ಮೈಲ್ ಸ್ಟೋನ್ ಆಗಿರುತ್ತೆ. ನೀವೊಂದು ಗೋಲ್ನ ಅಚೀವ್ ಮಾಡಬೇಕಂತ ಇರ್ತೀರಾ, ಆ ಒಂದು ಗೋಲ್ನ ಅಚೀವ್ ಮಾಡಿರ್ತೀರ. ಬಟ್ ಆ ಒಂದು ಅಚೀವ್ ಮಾಡಿದ ತಕ್ಷಣ ನೀವು ಆ ಸಕ್ಸಸ್ನ ನಿಮ್ಮ ತಲೆಗೆ ತಗೊಂಡು ಅದನ್ನು ಈಗೋ ಅಂತ ಟ್ರೀಟ್ ಮಾಡಬಾರ್ದು. ಸೊ ಸಕ್ಸಸ್ ಇಸ್ ಜಸ್ಟ್ ಅನದರ್ ಮೈಲ್ ಸ್ಟೋನ್. ನೀವು ಅದರಿಂದ ಮುಂದೆ ಸಾಗಬೇಕು. ನೀವು ಶುಡ್ ಲರ್ನ್ ಬಿಯಾಂಡ್ ಇಟ್. ಸೊ ಮುಂದೆ ಹೋಗೋದನ್ನು ನಾವು ನೋಡಬೇಕು. ಸೊ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಅನ್ನೋದಕ್ಕಿಂತ ಸೊ ಇಡೀ ಜರ್ನಿ ಏನಿರುತ್ತಲ್ಲ ಸರ್, ಇಟ್ ಇಸ್ ಮೋರ್ ಆಫ್ ಅ ಲರ್ನಿಂಗ್ ಪ್ರಾಸೆಸ್ ಫಾರ್ ಅಸ್. ಸೊ ಇದನ್ನು ನಾನು ಜಸ್ಟ್ ಲರ್ನಿಂಗ್ ಪ್ರಾಸೆಸ್ ಅಂತ ನಾನು ಕಲಿತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಅಂದರೆ ಸೋಲೆ ಗೆಲುವಿನ ಸೋಪಾನ ಅಂತ ಕರಿತೀವಿ. ಅದೇ ಥರ ನೀವು ಸೋತು 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 ಕೊನೆಗೆ ಪ್ರತಿ ಸೋಲಿನಿಂದ ಒಂದೊಂದು ಪಾಠ ಕಲಿತು ನಾವು ಯಶಸ್ಸನ್ನು ಗಳಿಸ್ತೀವಿ. ಬಟ್ ಸೋಲ್ ಅನ್ನೋದೇನು ಪಾಠ ಅಂತ ಮೇಡಮ್ ಹೇಳ್ತಿದ್ದಾರೆ. ಸೊ ದರ್ ಇಸ್ ನಥಿಂಗ್ ಕಾಲ್ಡ್ ಫೇಲಿಯರ್, ಎವ್ರಿಥಿಂಗ್ ಈಸ್ ಅ ಲೆಸನ್ ಅಂತ ಹೇಳೋದು ಮೇಡಮ್ ಅವರು. ಓಕೆ, ವೆರಿ ಗುಡ್ ಮ್ಯಾಮ್. ಮ್ಯಾಮ್, ಈ ಪ್ರಶ್ನೆಗೆ ಸ್ವಲ್ಪ ಕರೆಕ್ಟಾಗಿ ಉತ್ತರ ಬೇಕು. ನೀವು ನಿಜವಾಗ್ಲೂ ಈ ಪರೀಕ್ಷೆಗಾಗಿ ಪ್ರತಿದಿನ ಎಷ್ಟು ಅವರ್ ಓದ್ತಾ ಇದ್ರಿ? ಯಾಕೆಂದರೆ ನಾನು ಕೇಳಿದ್ದೀನಿ, ದಿನಕ್ಕೆ 16 ತಾಸು ಓದ್ತಿದ್ದೆ, 18 ತಾಸು ಓದ್ತಿದ್ದೆ ಅಂತ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ನಾವು ಸಾಮಾನ್ಯ ಮನುಷ್ಯರಾಗಿದ್ದರೆ, ಓಕೆ, ಭಗವಂತ ಹುಟ್ಟಿಸಿದಂಥ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿದ್ದರೆ 18 ಅವರ್ ಪ್ರತಿ ದಿವಸ ಓದಿ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಸಾಧ್ಯ ಇಲ್ಲ. ಇನ್ನೂ ಎಕ್ಸಾಮ್ ಬಂದ ಟೈಮಲ್ಲಿ ಒಂದು 12-14 ಅವರ್ ರಿವಿಷನ್ ಮಾಡ್ತಾ ಓದ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್. ಸೊ ಈಗ ಹೇಳಿ ಮ್ಯಾಮ್, ನೀವು ಎಷ್ಟು ಅವರ್ ಓದ್ತಾ ಇದ್ರಿ ಪ್ರತಿ ದಿವಸ? ಸರ್, ಈ ಒಂದು ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ಅಂತಂದರೆ, ನನಗೆ ಇದ್ದಂತಹ ಟೈಮ್ ಕನ್ಸ್ಟ್ರೇಂಟ್ನಲ್ಲಿ ಹಾಗೂ ಇದ್ದಂತಹ ಕಮಿಟ್ಮೆಂಟ್ಸ್ನಲ್ಲಿ ನನಗೆ ಕರೆಕ್ಟಾಗಿ ಓದೋಕ್ಕಾಗ್ತಿದ್ದು 4 to 5 hours. ಸೊ ನಾನು ಹಾಂ ಸರ್, ಸೊ 4 to 5 hours ಅಂದರೆ ಪ್ರಾಪರಾಗಿ ಒಂದು 100% ಕಾನ್ಸಂಟ್ರೇಷನಿಂದ ಓದೋಕ್ಕಾಗ್ತಿದ್ದು 4 to 5 hours. ಸೊ ಅದನ್ನು ನಾನು ಯಾವಾಗ ಓದ್ತಿದ್ದೆ ಅಂದರೆ ನೈಟ್ 12 to 4 ಅಥವಾ 12 to 5 ಆ ಒಂದು ಟೈಮ್ ಪೀರಿಯಡಲ್ಲಿ ಓದ್ತಾ ಇದ್ದೆ. ಮಧ್ಯರಾತ್ರಿ 12ರಿಂದ ಹಿಡಿದು ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆ ಯಾರು ಎದ್ದಿರಲ್ಲ ಆ ಟೈಮಲ್ಲಿ, ಆ ಒಂದು ಪೀರಿಯಡಲ್ಲಿ ಓದ್ತಿದ್ದೆ ಸರ್. ಸೊ ಯಾಕೆ ಅಂದರೆ ಬೇರೆ ಟೈಮಲ್ಲಿ ಡಿಸ್ಟರ್ಬ್ ಆಗೋದು ನನಗೆ. ಸೊ ಫುಲ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿ ಆ ಒಂದು ಪೀರಿಯಡಲ್ಲಿ ಓದ್ತಾ ಇದ್ದೆ. ಸೊ ಈ ಒಂದು ಎಕ್ಸಾಮಿನೇಷನ್ಗೆ, ACF ಎಕ್ಸಾಮಿನೇಷನ್ಗೆ ಮಾತ್ರ ಹೇಳಬೇಕು ಅಂತಂದರೆ ದಿಸ್ ವಾಸ್ ದ ನಂಬರ್ ಆಫ್ ಅವರ್ಸ್ ಐ ಡೆಡಿಕೇಟೆಡ್. ಬಟ್ ನಾನು ಈಗ ಬೇರೆ ಆಸ್ಪಿರೆಂಟ್ಸು 16 hours 18 hours ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಬಟ್ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನನಗೆ ಡೇ ಟೈಮಲ್ಲೂ ಸ್ವಲ್ಪ ಓದ್ತಾ ಇದ್ದೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ನನಗೆ 100% ಕಾನ್ಸಂಟ್ರೇಷನ್ ಇಟ್ಟು ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಡೇ ಟೈಮಲ್ಲಿ ನಾನೊಂದು ಕಲೆಕ್ಟಿವ್ ಆಗಿ ಒಂದು 3 hours 4 hours ಅಂತ ಇಟ್ಕೋಬಹುದು. ಸೊ ಟೋಟಲಿ ಅರೌಂಡ್ 8 hours ಆನ್ ಎನ್ ಆ್ಯಾವ್ರೇಜ್. ಅದರಲ್ಲಿ ಒಂದು 4 hours ಇಸ್ ಕಂಪ್ಲೀಟ್ 100% ಕಾನ್ಸಂಟ್ರೇಷನ್. ಸೊ ಉಳಿದಿದ್ದು 4 hours ಒಂದು 70% ಆ್ಯಾವ್ರೇಜ್ ಕಾನ್ಸಂಟ್ರೇಷನ್ ಇಟ್ಟು ಓದ್ತಿದ್ದೆ. ಸೊ ದಿಸ್ ವಾಸ್ ಮೈ ಯೂಶುವಲ್ ರೊಟೀನ್ ಸರ್. ಎವ್ರಿ ಡೇ ರೊಟೀನ್ ಹೀಗಿರ್ತಿತ್ತು ನಮ್ಮದು. ಅಂದರೆ ಮ್ಯಾಮ್, ಈಗ ಭಾಳಷ್ಟು ಜನ ಸ್ಟೂಡೆಂಟ್ಸು ಮೊದಲಿಂದಲೂ ಕೇಳ್ತಾ ಇದ್ರು, ಸರ್ ನಾನು ಜಾಬ್ ಮಾಡ್ತಾ ಇದ್ದೀನಿ, ನನಗೆ ಓದೋಕ್ಕಾಗ್ತಿಲ್ಲ. ಸೊ ನನ್ನ ಪ್ರಕಾರ ಎಲ್ಲಕ್ಕಿಂತ ಪವಿತ್ರವಾದಂಥ, ಎಲ್ಲಕ್ಕಿಂತ ಜವಾಬ್ದಾರಿಯಾಗಿರುವಂಥ ಕೆಲಸ ಅಂದರೆ ತಾಯಿಯಾಗಿರೋದು. ಓಕೆ, ಸೊ ಮದರಷ್ಟು ದೊಡ್ಡ ಹುದ್ದೆ ಅಥವಾ ಜವಾಬ್ದಾರಿ ಯಾವುದೂ ಅಲ್ಲ. ಸೊ ಆ ಹುದ್ದೆನ ಅಥವಾ ಅಂಥ ಜವಾಬ್ದಾರಿನ ಮಾಡ್ತಾ ಮಾಡ್ತಾ ನಿಮಗೆ ಟೈಮ್ ಸಿಗ್ತಾ ಇರೋದು ಮಧ್ಯರಾತ್ರಿ 12 ಗಂಟೆಯಿಂದ 4 ಗಂಟೆಗೆ. ಸೊ ಆ ಟೈಮಲ್ಲಿ ನೀವು ಓದ್ತಾ ಇದ್ರಿ. ನಾನು ಇನ್ನೂವರೆಗೂ ಯಾರ್ದು ಕೇಳಿಲ್ಲ ಮ್ಯಾಮ್ ಈ ಟೈಮಲ್ಲಿ ಓದ್ತಾ ಇದ್ರು ಅಂತ. ಸೊ ಆ ಟೈಮಲ್ಲಿ ಸಿಕ್ಕಿದೆ ಅಂತ ನೀವು 100% ಫೋಕಸ್ ಮಾಡಿ ಓದಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದ್ರಿ. ಮತ್ತು ಮಲಗ್ತಾ ಇರೋದು ಯಾವಾಗ ಮ್ಯಾಮ್? ಸರ್ 4 o'clock ಅಥವಾ 5 o'clockವರೆಗೂ ಓದಿದ ಮೇಲೆ ಒಂದು 5 to 8:30 ಅಥವಾ 9 o'clockವರೆಗೂ ಮಲಗ್ತಾ ಇದ್ದೆ ಸರ್. ಅದಾದಮೇಲೆ ನನ್ನ ಎವ್ರಿ ಡೇ ರೊಟೀನ್ ಸ್ಟಾರ್ಟ್ ಆಗೋದು. ಸೊ ರೊಟೀನ್ ಸ್ಟಾರ್ಟ್ ಆದರೆ ನಾರ್ಮಲ್ ಒಂದು ಲಂಚ್ ಟೈಮ್ವರೆಗೂ ನಂದು ಮಾರ್ನಿಂಗ್ ರೊಟೀನ್ ಮುಗಿಸ್ಕೊಂಡು ಲಂಚ್ ಟೈಮ್ ಆದಮೇಲೆ 1 hour ಮಲ್ಕೊಳ್ತಿದ್ದೆ. ಸೊ ನಾನು
ನೂನಲ್ಲಿ ಏನು ಮಲಗ್ತಿದ್ನಲ್ಲ, ಮಧ್ಯಾಹ್ನ ಹೊತ್ತು ಏನು ಮಲಗ್ತಿದ್ನಲ್ಲ 1 hour, ಅದು ನನಗೊಂಥರ ಎನರ್ಜಿ ಬೂಸ್ಟರ್ ಥರ ಆಗೋದು. ಸೊ ಆ 1 hour ಮಲಗೋದೇ ನನಗೆ ರಾತ್ರಿ ಓದಲಿಕ್ಕೆ ಹೆಲ್ಪ್ ಆಗೋದು ಸರ್. ಸೊ ದಿಸ್ ವಾಸ್ ಮೈ ಎವ್ರಿಡೇ ರೊಟೀನ್. ಅಂದರೆ ನೀವು ನಿದ್ದೆ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ? ಮಾಡಿಲ್ಲ ಸರ್. ಎಷ್ಟು ನಿದ್ದೆ ಬೇಕೋ ಅಷ್ಟು ನಿದ್ದೆ ಮಾಡ್ತಾ ಇದ್ರಿ, ಬಟ್ ಈ 12ರಿಂದ ಮಧ್ಯರಾತ್ರಿ 12ರಿಂದ 4 ಗಂಟೆವರೆಗೂ ನೀವು ಓದ್ತಾ ಇದ್ರಿ? ಒಂದು 5ರಿಂದ 6 hour ನಿದ್ದೆ ಆಗೋದು ಸರ್ ನನಗೆ ಡೈಲಿ. ಎವ್ರಿಡೇ 5 to 6 hours ಮಲಗ್ತಿದ್ದೆ. ಬಟ್ ನನಗೆ ಓದೋದು ಕೂಡ ಹಾಗೆ ಹೆಂಗೋ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೆ. ಸಿಕ್ಕ ಟೈಮನ್ನು ನೀವು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರಿ. ಓಕೆ ಮ್ಯಾಮ್, ಈಗ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಮಾತಾಡೋಣ. ಈಗ ನೀವು ACF ಎಕ್ಸಾಮ್ ಬರ್ತಿದ್ರಲ್ಲ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸಿಲೆಬಸ್ ಇರುತ್ತೆ. KS ಮೇನ್ಸ್ ಸಿಲೆಬಸ್ ಇರುತ್ತೆ. ಯಾವುದೇ ಎಕ್ಸಾಮ್ ಬರೆದ್ರೂ ಸಿಲೆಬಸ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಹಲವಾರು ವಿಷಯಗಳನ್ನು ಓದ್ತೀವಿ. ಓಕೆ, ಇದನ್ನೆಲ್ಲ ಕವರ್ ಮಾಡೋದಕ್ಕೆ ನೀವು ಯಾವ ರೀತಿ ಒಂದು ಸ್ಟ್ರಾಟಜಿನ ಅಥವಾ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರ ಅನ್ನೋದನ್ನ ನಮ್ಮ ಸ್ಪರ್ಧಾರ್ಥಿಗಳಿಗೆ ತಿಳಿಸ್ಕೊಡಿ. ಸೊ ಈ ಒಂದು ಕ್ವೆಶ್ಚನ್ಗೆ ನಾನು ಆನ್ಸರ್ ಮಾಡೋದಕ್ಕೆ ACF ಎಕ್ಸಾಮ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ತೇನೆ ಸರ್. ಯಾಕಂತಂದರೆ ಈ ಒಂದು ಎಕ್ಸಾಮಿನೇಷನಲ್ಲಿ ನಾನು ಬಾಟ್ನಿ ಹಾಗೂ ಅಗ್ರಿಕಲ್ಚರ್ನ ಆಪ್ಷನಲ್ ಆಗಿ ತೊಗೊಂಡಿದ್ದೆ. ಸೊ ನಾನು ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರಿಂದ ಸೊ ನನಗೆ 2 ಆಪ್ಷನಲ್ಲೂ ಹೊಸದಾಗಿದ್ವು. ನನಗೇನೂ ಐಡಿಯಾ ಇರಲಿಲ್ಲ, ಯಾವುದನ್ನ ಓದಬೇಕು ಯಾವುದನ್ನ ಬಿಡಬೇಕು ಅನ್ನೋದು ನನಗೇನು ಗೊತ್ತಿರಲಿಲ್ಲ. ಸೊ ನನಗೆ ಫಸ್ಟು ಸೀನಿಯರ್ಸು ಬುಕ್ಸ್ನ ಸಜೆಸ್ಟ್ ಮಾಡಿದಾಗ, ಸೊ ಇಲ್ಲಿ ನನಗೆ 2 to 3 ಟೆಕ್ಸ್ಟ್ ಬುಕ್ಸ್ನ ಸಜೆಸ್ಟ್ ಮಾಡಿದರು. ಸೊ ತುಂಬ ಸಿಲೆಬಸ್ ಇದ್ವು. ಸೊ ಏನು ನಾವು ಓದಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಆಗ ನಾನೇನು ಮಾಡಿದೆ, ಸಿಲೆಬಸ್ ಕಾಪಿನ ತೊಗೊಂಡು ವರ್ಡ್ ಟು ವರ್ಡ್ ಪ್ರತಿಯೊಂದು ವರ್ಡನ್ನೂ ಓದಿ ಆ ಒಂದು ಸಿಲೆಬಸ್ನ ಅನಲೈಸ್ ಮಾಡಲಿಕ್ಕೆ ಒಂದು 10 to 15 ಡೇಸ್ನ ತೊಗೊಂಡೆ. ಸೊ ಏನಿದೆ ಏನಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಟೆಕ್ಸ್ಟ್ ಬುಕ್ನ ಓದಿದಾಗ ಸೊ ನನಗೆ ಯಾವ ಟಾಪಿಕ್ಸ್ನ ಫಿಲ್ಟರ್ ಮಾಡಬೇಕು, ಯಾವುದನ್ನು ಜಸ್ಟ್ ಓದಬೇಕು ಅನ್ನೋದು ನನಗೆ ಕ್ಲಿಯರ್ ಕಟ್ ಐಡಿಯಾ ಸಿಕ್ತು. ಸೊ ಇನ್ ದ್ಯಾಟ್ ವೇ ನನಗೆ ಈ 2 ಆಪ್ಷನ್ಸು ಬಾಟ್ನಿ ಮತ್ತು ಅಗ್ರಿಕಲ್ಚರ್ನಲ್ಲಿ ಓದೋದಕ್ಕೆ ಗೊತ್ತಾಯಿತು. ಸೊ ಹಾಗೂ ನನಗೆ ಹಂಗೆ ಸಿಲೆಬಸ್ನ ಓದಬೇಕಾದ್ರೆ ಏನು ಅರ್ಥ ಆಯಿತು ಅಂದರೆ, ಎಷ್ಟೋ ಟಾಪಿಕ್ಸ್ಗೆ ನೋಟ್ಸ್ ಇರಲಿಲ್ಲ. ಸೊ ಆ ಒಂದು ಟಾಪಿಕ್ಸ್ಗೆ ನಾನು ಸೆಲ್ಫ್ ನೋಟ್ಸ್ ಬರೀಲೇಬೇಕು ಅನ್ನೋದು ನನಗೆ ಅರ್ಥ ಆಯಿತು. ಸೊ ಆ ಒಂದು ಟಾಪಿಕ್ಸ್ನ ನಾನು ಸೆಪ್ರೇಟಾಗಿ ಹೈಲೈಟ್ ಮಾಡಿಕೊಂಡು ಆ ಒಂದು ಟಾಪಿಕ್ಸ್ಗೆ ಮಾತ್ರ ನಾನು ನೋಟ್ಸ್ ಮಾಡ್ತಾ ಹೋದೆ. ಸೊ ನಾನು ಆಗಲೇ ಹೇಳಿದೆ ಅಲ್ಲ ನಿಮಗೆ ಪ್ರೀವಿಯಸ್ಲಿ, ಸೆಲ್ಫ್ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ನೋಟ್ಸ್ ಮಾಡ್ಕೊಳ್ಳಿ ಅಂತ. ಸೊ ದಿಸ್ ವಾಸ್ ದ ಪ್ಲ್ಯಾನ್ ದಟ್ ಐ ಡಿಡ್. ಸೊ ಇರೋದಕ್ಕೆ ಎಕ್ಸಿಸ್ಟಿಂಗ್ ನೋಟ್ಸು, ಇಲ್ಲದೆ ಇರೋದಕ್ಕೆ ಸೆಲ್ಫ್ ಮೇಡ್ ನೋಟ್ಸ್ನ ಮಾಡ್ತಾ ಹೋದೆ. ಸೊ ಇನ್ ದಟ್ ವೇ ವಾಟ್ ಹ್ಯಾಪನ್, ನನಗೆ ತುಂಬ ಟೈಮ್ ಸೇವ್ ಆಗ್ತಾ ಹೋಗ್ತು. ಬಟ್ ಇಲ್ಲಿ ಒಂದು ಮೇನ್ ಹೈಲೈಟ್ ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಒಂದು ಸಿಲೆಬಸ್ ಇರುತ್ತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಯಾವುದೇ ಎಕ್ಸಾಮಿನೇಷನ್ ಆಗಿರಬಹುದು, ನೀವು ನಿಮ್ಮ ಒಂದು ಸಿಲೆಬಸ್ನ ಅರ್ಥ ಮಾಡಿಕೊಂಡ್ರೆ ಯಾವ ಒಂದು ಟಾಪಿಕ್ನ ಓದಬೇಕು, ಯಾವ ಒಂದು ಟಾಪಿಕ್ನ ಓದಬಾರ್ದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್. ಅಂದರೆ ಮ್ಯಾಮ್, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 10 ದಿವಸ ತೊಗೊಂಡ್ರಂತ. ಎಸ್ ಸರ್. ಯು ವಾಂಟೆಡ್ ಟು ಸೇ ದಟ್ ದೇರ್ ಇಸ್ ಸಮಥಿಂಗ್ ಲೈಕ್ ವೈಟ್ ಸ್ಪೇಸ್ ಅಥವಾ ಇನ್ ಬಿಟ್ವೀನ್ ಗ್ಯಾಪಲ್ಲಿ ಏನಿರುತ್ತಲ್ಲ, ಸೊ ಅಲ್ಲಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದೇ ಫ್ಲೋದಲ್ಲಿ ಮತ್ತೆ ಇನ್ನೂ ಕೇಳ್ಬೋದು ಅಂತ ಹೇಳ್ತೀವಿ. ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರಿ. ಯಾವುದು ನಿಮ್ಮ ಎಕ್ಸಾಮಿಗೆ ಬೇಕು ಯಾವುದು ಬೇಡ ಅನ್ನೋದು ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೆ ನಿಮ್ಮ ಸಿಲೆಬಸ್ ಅಂತ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಓಕೆ. ಸೊ ನಮಗೆ ಈ ಸಿಲೆಬಸ್ ಅರ್ಥ ಮಾಡಿಕೊಂಡು ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಸಿಲೆಬಸ್ನ ಅರ್ಥ ಮಾಡಿಕೊಂಡು ನಾವು ಫಿಲ್ಟರ್ ಔಟ್ ಮಾಡ್ತೀವಲ್ಲ, ಅಷ್ಟು ಟೈಮ್ ಸೇವ್ ಆಗುತ್ತೆ. ಅಷ್ಟೇ ನಾವು ರಿವಿಷನ್ಗೂ ಆಮೇಲೆ ಟೈಮ್ ಕೊಡಬಹುದು ಅನ್ನೋ ಒಂದು ನನ್ನ ಇಂಟೆನ್ಷನ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಡಿಡ್ ಇನ್ ಮೈ ಲಾಸ್ಟ್ ಅಟೆಂಪ್ಟ್. ಮ್ಯಾಮ್, ಈಗ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ಕ್ವಶನ್ಸನ್ನು ನಾವು ಕೇಳಿದ್ವಿ. ಈ ಕ್ವಶನ್ಸನ್ನು ಬಿಟ್ಟು ನೀವು ಏನಾದರೂ ಟಿಪ್ಸ್ ಕೊಡಬೇಕಾದ್ರೆ ನಮ್ಮ ಆಸ್ಪಿರೆಂಟ್ಸಿಗೆ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಬೇಡಿ ಅಂತ ಏನಾದರೂ ಹೇಳೋದಾದರೆ ಏನಂತ ಹೇಳ್ತೀರ? ಸರ್, ಈ ಒಂದು ಜರ್ನಿ ಅಂದರೆ ಆಸ್ಪಿರೆಂಟ್ಸ್ ಈ ಒಂದು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಅನ್ನೋ ಒಂದು ಜರ್ನಿಗೆ ಎಂಟರ್ ಆದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ, ಎಲ್ಲರ ಲೈಫ್ನಲ್ಲೂ ಇರುತ್ತೆ. ಸೊ ಕೆಲವರಿಗೆ ಸಕ್ಸಸ್ ಬೇಗ ಸಿಗುತ್ತೆ, ಇನ್ನು ಕೆಲವರಿಗೆ ಲೇಟಾಗಿ ಸಿಗಬಹುದು. ಸೊ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಅ ಫೇಲ್ಯೂರ್. ನೀವು ಹಲವಾರು ಬಾರಿ ಸೋಲ್ಬಹುದು, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಅ ಫೇಲ್ಯೂರ್. ಸೊ ಎವ್ರಿಥಿಂಗ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್. ನೀವು ಹಿಂದೆ ಏನು ಕಲಿತೀರಲ್ಲ ಅದನ್ನು ನೀವು ಮುಂದಿನ ಬಾರಿ ಎಕ್ಸಾಮ್ ಬರೀತೀರಲ್ಲ ಅದನ್ನು ನೀವು ಅಪ್ಲೈ ಮಾಡ್ತಾ ಹೋಗಬಹುದು. ಸೊ ಇದು ಬಿಟ್ಟು ನೀವು ದಯವಿಟ್ಟು ಕನ್ಸಿಸ್ಟೆಂಟ್ ಆಗಿರಿ, ಹಾರ್ಡ್ ವರ್ಕ್ನ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಷನ್ಸ್ ಇರಬೇಕು, ನಿಮಗೆ ತುಂಬ ಪೇಷನ್ಸ್ ಇರಬೇಕು. ಈ ಒಂದು ಫೀಲ್ಡ್ನಲ್ಲಿ ಬಂದಾಗ ಕೆಲವೊಮ್ಮೆ ರಿಸಲ್ಟ್ಸ್ ಬೇಗ ಬರೋದಿಲ್ಲ, ಡಿಲೇಸ್ ಇರ್ತವೆ,
ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಪೇಷನ್ಸನ್ನು ಇಟ್ಕೊಳ್ಳಿ. ಓಕೆ, ಡೋಂಟ್ ಲೂಸ್ ಹೋಪ್ ಆನ್ ಎನಿಥಿಂಗ್. ಆ್ಯಂಡ್ ಯಾರು ನಿಮ್ಮಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಅಂದ್ರೂ ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಕಾಸ್ ನಿಮ್ಮ ಒಂದು ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ಲ, ದಟ್ ವಿಲ್ ಆಲ್ವೇಸ್ ಗೈಡ್ ಯು ಇನ್ ಅ ರೈಟ್ ಪಾತ್. ಸೊ ಲಿಸನ್ ಟು ಇಟ್. ನಿಮ್ಮಲ್ಲಿ ನಿಮಗೆ ಹೋಪ್ ಅಥವಾ ಕಾನ್ಫಿಡೆನ್ಸ್ ಇದ್ದರೆ ನಾನು ಮಾಡೇ ಮಾಡ್ತೀನಿ ಅಂತಂದರೆ ಯು ಶುಡ್ ಗೋ ಅಹೆಡ್ ಆ್ಯಂಡ್ ಡೂ ಇಟ್. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಒಂದು ಆಸ್ಪಿರೆಂಟ್ಸ್ಗೆ. ಆ್ಯಂಡ್ ಐ ವಿಶ್ ಆಲ್ ದ ಗುಡ್ ಲಕ್ ಫಾರ್ ದಮ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಒಂದು ಅನುಭವ ಮಂಟಪದಲ್ಲಿ ನಮ್ಮ ಕಾವ್ಯ ಮೇಡಮ್ ಅವರು ತಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿಕೊಂಡ್ರು. ಸೊ ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ಮಚ್ಚಾ ಕರೆಂಟ್ ಅಫೇರ್ಸಲ್ಲಿ ಬಹಳಷ್ಟು ಬೇರೆ ಬೇರೆ ಒಂದು ವಿಡಿಯೋಸನ್ನು ಮಾಡಬೇಕಂತ ಮಾಡಿದ್ದೀವಿ. ಇನ್ನು ಮುಂದೆ ರೆಗ್ಯುಲರಾಗಿ ಕರೆಂಟ್ ಅಫೇರ್ಸ್ ವಿಡಿಯೋ ಕೂಡ ಪ್ರತಿ ದಿವಸ ತೊಗೊಂಡು ಬರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ. ಸೊ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಇದೇ ಥರ ಅಂದರೆ ನೀವು ಲೈಕ್ ಎಷ್ಟು ಮಾಡ್ತೀರೋ ಅಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ. ಶೇರ್ ಮಾಡಿದರೆ ಭಾಳಷ್ಟು ಒಂದು ಏನಾಗುತ್ತೆ, ಆಸ್ಪಿರೆಂಟ್ಸಿಗೆ ಗೊತ್ತಾಗುತ್ತೆ ಈ ಥರನೂ ಕೂಡ ಒಂದು ಚಾನಲ್ ಇದೆ, ಈ ಥರನೂ ಕೂಡ ಒಂದು ಅನುಭವ ಮಂಟಪ ಅಂತ ನಾವು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಬೋದು ಅಂತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವ ವಿಡಿಯೋಸ್ಗಳ ಬಗ್ಗೆ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಇದರೊಂದಿಗೆ ಇವತ್ತಿನ ಅನುಭವ ಮಂಟಪ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ACF ಮೇಡಮ್ ಆದಂಥ ಕಾವ್ಯ SP ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮೆಲ್ಲ ಮಚ್ಚಾ ಕರೆಂಟ್ ಅಫೇರ್ಸ್ ವೀಕ್ಷಕರಿಗೆ ಮತ್ತೊಂದು ಸಾರಿ ಬಸವ ಜಯಂತಿ ಹಾಗೂ ಈದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ಈ ಡಿಸ್ಕಷನನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಡಿಸ್ಕಷನನ್ನು ಮುಗಿಸ್ತೀನಿ.